SSC GD ಹೇಳ್ತಾ ಇದ್ದೀನಿ ನಾನು. ಅದೇ 47 ಲಕ್ಷ ಹಾಕ್ಯಾರ ಅಂದ್ರೆ 1 ಲಕ್ಷ ಅಥವಾ ಒಂದು 2-3 ಲಕ್ಷ ಇಲ್ಲ ಸರ್, ಕೇವಲ 53,000 ವಿದ್ಯಾರ್ಥಿಗಳು ಮಾತ್ರ ಜಾಬ್ ಇದ್ದಾರೆ. 53,000 53,000 ಗೌರ್ಮೆಂಟ್ ಜಾಬ್ ಅನ್ನ ಅಚೀವ್ ಮಾಡಬೇಕಾದ್ರೆ ಆ ಒಂದು ಗೌರ್ಮೆಂಟ್ ಜಾಬ್ ಒಂದು ಐಡಿಯಲ್ ಡ್ರೀಮ್ ಆಗಿರ್ಬೇಕು ಅಥವಾ ಫ್ಯಾಮಿಲಿ ಅಥವಾ ಸೊಸೈಟಿ ಪ್ರೆಷರ್ ಫಸ್ಟ್ ಒಂದು 50% ಏನಿರ್ತಾರೆ ಸರ್, ಕಂಪ್ಲೀಟ್ ಆಗಿ ಫ್ಯಾಮಿಲಿ ಪ್ರೆಷರ್ ಇರ್ತದೆ. ನೀವು ಮಾಡಿದ್ರೆ ಗೌರ್ಮೆಂಟ್ ಜಾಬ್ನ ಮಾಡಬೇಕು. ಇನ್ನು ಉಳಿದಂತ ಒಂದು 30% ವಿದ್ಯಾರ್ಥಿಗಳು ಏನಿದಾರೆ ಸರ್, ನಾನು ಮಾಡಿದ್ರೆ ಇದನ್ನ ಮಾಡ್ತೀನಿ, ಅವರಿಗೆ ಗೋಲ್ ಕ್ಲಿಯರ್ ಇರ್ತದೆ. ಇನ್ನು ಉಳಿದಂತ ಒಂದು 20% ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಸರ್, ಗುರಿ ಇಲ್ಲ, ಮನೆಯವ್ರ ಪ್ರೆಷರ್ ಇಲ್ಲ, ನಡೀತಿಲ್ಲ. ಕಲಿಯುವ ಛಲವುಳ್ಳವರಿಗೆ ಸಮಯ ಸಾಲುವುದಿಲ್ಲ. ಕಲಿಯುವ ಛಲವುಳ್ಳವರಿಗೆ ಸಮಯ ಸಾಲುವುದಿಲ್ಲ. ಕಲಿತವನು ನಾನೆಂಬ ಗರ್ವ ಒಳ್ಳೆಯದು. ಸಾವು ಕರೆಯುವವರಿಗೂ ಸರ್ವರು ವಿದ್ಯಾರ್ಥಿ. ಪ್ರೈವೇಟ್ ಸೆಕ್ಟರ್ದಾಗ ಅಂತ ಆಪರ್ಚುನಿಟೀಸ್ ಇದೆ. ಇಮ್ಯಾಜಿನ್ ಮಾಡಿ, ಒಬ್ಬ ವಿದ್ಯಾರ್ಥಿ ಒಂದು ಸಣ್ಣ ಊರಲ್ಲಿ ಒಂದು ಸಣ್ಣ ರೂಮ್ ನಲ್ಲಿ ಕುಂತು ಒಂದು ದೊಡ್ಡ ಕನಸನ್ನ ಕಾಣ್ತಾನೆ. ಅವನು ಒಂದು ಸರ್ಕಾರಿ ಜಾಬ್ ಹಿಡಿಬೇಕಂತ ಹೇಳಿ. ಅವನ ಬಳಿ ದುಬಾರಿ ಕೋಚಿಂಗ್ ಇಲ್ಲ, ದೊಡ್ಡ ಪುಸ್ತಕಗಳು ಇಲ್ಲ. ಆದ್ರೆ ಅವನ ಹತ್ರ ಇರೋದು ಒಂದೇ ಶಕ್ತಿ, ಅದು ಅವನ ಆತ್ಮವಿಶ್ವಾಸ. ಪ್ರತಿ ವರ್ಷ ಲಕ್ಷಾಂತರ ವಿದ್ಯಾರ್ಥಿಗಳು SSC, RRB, ಬ್ಯಾಂಕಿಂಗ್, ಇಂಡಿಯನ್ ಆರ್ಮಿಗಳಂತ ಸಾವಿರಾರು ಪರೀಕ್ಷೆಗಳನ್ನ ಬರೀತಾರೆ. ಆದ್ರೆ ಅದರೊಳಗಡೆ ಸೆಲೆಕ್ಷನ್ ಆಗುವ ವಿದ್ಯಾರ್ಥಿಗಳು ಮಾತ್ರ ತುಂಬಾ ಕಡಿಮೆ. ಹಾಗಾದ್ರೆ ಇಂಥ ಪರೀಕ್ಷೆಗಳಲ್ಲಿ ಯಾರು ಆಯ್ಕೆ ಆಗ್ತಿದ್ದಾರೆ, ಅವ್ರು ಏನ್ ಬೇರೆ ರೀತಿಯ ಪ್ರಿಪರೇಷನ್ ಮಾಡ್ತಿದ್ದಾರೆ, ಅವ್ರ ಟೈಮ್ ಟೇಬಲ್ ಏನಾಗಿರುತ್ತೆ ಮತ್ತು ಅವರ ಒಂದು ಮೈಂಡ್ ಸೆಟ್ ಏನಾಗಿರುತ್ತೆ ಅನ್ನೋದು ಈ ಒಂದು ಪಾಡ್ಕಾಸ್ಟ್ ನಲ್ಲಿ ನಾವು ಕಂಪ್ಲೀಟ್ಲಿ ಚರ್ಚಿಸಲಿದ್ದೇವೆ. ನೀವು ನಿಮ್ಮ ಸರ್ಕಾರಿ ಹುದ್ದೆಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನೋದು ಈ ಒಂದು ಪಾಡ್ಕಾಸ್ಟ್ ನ ಉದ್ದೇಶ. ಆರಂಭಿಕ ವಿದ್ಯಾರ್ಥಿಗಳು ತಮ್ಮ ಪ್ರಿಪರೇಷನ್ ಅನ್ನು ಯಾವ ರೀತಿ ಸ್ಟಾರ್ಟ್ ಮಾಡಬೇಕು, ಮೊಬೈಲ್ ಮತ್ತು ಸೋಷಿಯಲ್ ಮೀಡಿಯಾಗಳನ್ನು ನೀವು ಯಾವ ರೀತಿ ಅವಾಯ್ಡ್ ಮಾಡಬೇಕು, ಅದೇ ರೀತಿ ನಿಮ್ಮ ದಿನನಿತ್ಯದ ರೂಟೀನ್ ಏನಾಗಿರಬೇಕು ಎನ್ನುವುದರ ಬಗ್ಗೆ, ಹಾಗೂ ಪರೀಕ್ಷೆಯ ಫಲಿತಾಂಶ ವಿಳಂಬವಾದಾಗ ನಿಮ್ಮ ಮನೋಬಲವನ್ನು ನೀವು ಯಾವ ರೀತಿ ಉಳಿಸಿಕೊಳ್ಳಬೇಕು, ನೀವು ಯಾವ ಊರಿಂದ ಬಂದಿದ್ದೀರಾ ಅನ್ನೋದು ಮುಖ್ಯವಲ್ಲ, ನಿಮ್ಮ ನಂಬಿಕೆ, ನಿಮ್ಮ ಶ್ರಮ ನಿಮ್ಮ ಭವಿಷ್ಯವನ್ನು ತೀರ್ಮಾನಿಸುತ್ತದೆ. ಇದೆಲ್ಲರ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಲು ಬಂದಿದ್ದಾರೆ ನಮ್ಮ ಗ್ಲೋಬಲ್ ಎಜುಕೇಶನ್ ಬನಹಟ್ಟಿಯ ಮೆಂಟರ್. ಗ್ಲೋಬಲ್ ಎಜುಕೇಶನ್ ಬನಹಟ್ಟಿ ವತಿಯಿಂದ 850ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಆಲ್ರೆಡಿ ಗೌರ್ಮೆಂಟ್ ಜಾಬ್ ಅನ್ನ ಅಚೀವ್ ಮಾಡಿದ್ದಾರೆ. ಹಾಗಾದ್ರೆ ನಾವು ಒಂದು ಈ ಕಂಪ್ಲೀಟ್ ಆಗಿರತಕ್ಕಂತಹ ಪಾಡ್ಕಾಸ್ಟ್ ನಲ್ಲಿ ನಿಮ್ಮ ಪ್ರಿಪರೇಷನ್ ಅನ್ನು ನೀವು ಯಾವ ರೀತಿ ಸ್ಟಾರ್ಟ್ ಮಾಡಬೇಕು, ಯಾವ ರೀತಿ ನಿಮ್ಮ ಪ್ರಿಪರೇಷನ್ ಫೋಕಸ್ಡ್ ಆಗಿರಬೇಕು, ಅದೇ ರೀತಿ ಡಿಸಿಪ್ಲಿನ್ ಮತ್ತು ರಿಸಲ್ಟ್ ಓರಿಯೆಂಟೆಡ್ ಆಗಿ ನೀವು ಯಾವ ರೀತಿ ಪ್ರಿಪೇರ್ ಆಗಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಪಾಡ್ಕಾಸ್ಟ್ ನಲ್ಲಿ ಕಂಪ್ಲೀಟ್ಲಿ ಚರ್ಚಿಸಿದ್ದೇವೆ. ಸೊ ಲೆಟ್ಸ್ ಎಂಜಾಯ್ ದಿ ಶೋ. ಸರ್, ಬಹಳಷ್ಟು ವಿದ್ಯಾರ್ಥಿಗಳು ರೀ ಗೌರ್ಮೆಂಟ್ ಎಕ್ಸಾಮ್ಗೆ ಯಾಕೆ ಪ್ರಿಪೇರ್ ಆಗತ್ತಾರ್ರಿ? ಯಾವ್ದ್ರಾಗ ಹಿಂಗ್ ಇರುವಂತ ರೀಸನ್? ಗೌರ್ಮೆಂಟ್ ಜಾಬ್ ಅನ್ನು ಏನೈತಿ, ಒಂದು ಸೇಫ್ಟಿ ಹಾಗೂ ಸೆಕ್ಯೂರ್ ಇರುವಂತ ಒಂದು ಸರ್ಕಲ್. ಈಗ ನೋಡ್ರಿ, ಒಂದು ವಿದ್ಯಾರ್ಥಿ ಗೌರ್ಮೆಂಟ್ ಜಾಬ್ ಹಿಡಿದಂದ್ರೆ ಒಂದು ಅವನ್ ಲೈಫ್ ಸೆಕ್ಯೂರ್ ಸರ್. ಎರಡನೇದು ಅವ್ರ ಫ್ಯಾಮಿಲಿ ಖಂಡಿತವಾಗಿ ಕಂಪ್ಲೀಟ್ ಆಗಿ ಸೆಕ್ಯೂರ್ ಇರ್ತದೆ. ಮೂರನೇದು ಏನಂದ್ರ ಆಫ್ಟರ್ 60 years ಪೆನ್ಷನ್ ಲೈಫ್ ಅನ್ನ, ರಿಟೈರ್ಡ್ ಲೈಫ್ ಅನ್ನ ಆರಾಮವಾಗಿ ಬದುಕಬಹುದು. ಜಾಸ್ತಿ ಜನ ಇಷ್ಟಪಡೋದು ಇದನ್ನ ಸರ್. ಅದಕ್ಕೋಸ್ಕರ ಮ್ಯಾಕ್ಸಿಮಮ್ ಗೌರ್ಮೆಂಟ್ ಜಾಬ್ ಅಂತ ಅದು. ಅಂದ್ರೆ ಈಗ ಪ್ರೈವೇಟ್ ಸೆಕ್ಟರ್ದಾಗ ಅಂತ ಆಪರ್ಚುನಿಟಿ ಸಿಗತ್ತಾರ, ಅದಕ್ಕಿಂತ ಚಲೋ ಪೇಮೆಂಟ್ ಬಿ ಸಿಗ್ತೈತ್ರಿ. ಅದು ನನ್ನ ರೀತಿ ಏನೈತ್ರಿ, ಗೌರ್ಮೆಂಟ್ ಜಾಬ್ ಕಡೆಗೆ ಮೂವ್ ಆಗತ್ತೆ. ಇದ್ರಿಂದ ಅಂತ ರೀಸನ್ ರೀ. ಪ್ರೈವೇಟ್ ಜಾಬ್ ಏನಾಗ್ತದೆ ಸರ್, ಈಗ ಗೌರ್ಮೆಂಟ್ ಜಾಬ್ದಲ್ಲಿ ಒಂದು 70,000-80,000 ಸಂಬಳ ಕೊಡೋದಕ್ಕೂ ಪ್ರೈವೇಟ್ ಜಾಬ್ನಾಗ ನಿಮಗೆ 1 ಲಕ್ಷ 2 ಲಕ್ಷ ಸಂಬಳ ಕೊಡೋದಕ್ಕೂ ಫರಕ್ ಇದೆ, ಇಲ್ಲ ಅನ್ನಂಗಿಲ್ಲ. ಆದ್ರೆ ಏನಾಗ್ತದೆ ರೀ, ಸೆಕ್ಯೂರಿಟಿ ಸಿಗಲ್ಲ ನಿಮಗೆ. ಪ್ರೈವೇಟ್ ಸೆಕ್ಟರ್ ನಲ್ಲಿ ಏನಾಗ್ತದೆ, ಇವತ್ತು ನೀವು ಅವ್ರಿಗೆ ಇಷ್ಟ ಆಗ್ಬೋದು, ನಾಳೆ ಅವ್ರಿಗೆ ಇಷ್ಟ ಆಗ್ಲಿಕ್ಕಿಲ್ಲ. ಯು ಆರ್ ಹೈರ್ಡ್ ಫಾರ್ ಯುವರ್ ಸ್ಕಿಲ್ಸ್, ಬಟ್ ಯು ಆರ್ ಫೈರ್ಡ್ ಫಾರ್ ಯುವರ್ ಬಿಹೇವಿಯರ್. ಕೇಳಿರ್ಬೋದು ನೀವು ಈ ಮಾತನ್ನ. ನಮ್ಮ ಸ್ಕಿಲ್ಗಾಗಿ ನಾವು ಹೈರ್ ಮಾಡ್ತಾರೆ, ಬಟ್ ನಮ್ಮ ಬಿಹೇವಿಯರ್ ಅಲ್ಲಿ ಸ್ವಲ್ಪ ಏನಾದರೂ ಚೇಂಜಸ್ ಕಂಡ್ರೆ ಆಟೋಮೆಟಿಕ್ ಆಗಿ ಫೈರ್ ಮಾಡಿಬಿಡ್ತಾರೆ ಸರ್. ಆದ್ರೆ ಗೌರ್ಮೆಂಟ್ ಜಾಬ್ ಹಂಗದ ಸರ್, ಒಂದ್ಸಲ ಭರ್ತಿ ಆಯ್ತು ಅಂದ್ರೆ ಮುಗಿತ, ಕಂಪ್ಲೀಟ್ ಆಗಿ ಅವನ ಲೈಫ್ ಸೇಫ್ಟಿ ಅಂಡ್ ಸೆಕ್ಯೂರ್ ಇರುತ್ತೆ. ಅದಕ್ಕೋಸ್ಕರ ಜಾಸ್ತಿ ಜನ ಗೌರ್ಮೆಂಟ್ ಜಾಬ್ ಅನ್ನ ಇಷ್ಟಪಡ್ತಾರೆ ಸರ್. ಈಗ ಒಬ್ಬ ಆಸ್ಪರೆಂಟ್ ಅದಾನ ತಿಳ್ಕೊರಿ, ಹಾ. ಅವ್ನು ಗೌರ್ಮೆಂಟ್ ಜಾಬ್ ಅನ್ನ ಅಚೀವ್ ಮಾಡ್ಬೇಕಾದ್ರ ಆ ಒಂದು ಗೌರ್ಮೆಂಟ್ ಜಾಬ್ ಅವ್ನ ಐಡಿಯಲ್ ಡ್ರೀಮ್ ಆಗಿರ್ತೈತಿ, ಅಥವಾ ಫ್ಯಾಮಿಲಿ ಅಥವಾ ಸೊಸೈಟಿ ಪ್ರೆಷರ್ ಇಂದ ಆ ಒಂದು ಜಾಬ್ ಪ್ರಿಪೇರ್ ಆಗ್ತಿರ್ತನ್ರಿ? ಎಸ್ ಸರ್, ಏನಾಗ್ತದೆ ಸರ್, ಇದನ್ನ ನಾನು 3 ಪ್ರಕಾರವಾಗಿ ಡಿವೈಡ್ ಮಾಡಿ ನಿಮ್ಗೆ ಹೇಳ್ತೀನಿ. ಒಂದು ಫಸ್ಟ್ ಒಂದು 50% ಏನಿರ್ತಾರೆ ಸರ, ಕಂಪ್ಲೀಟ್ ಆಗಿ ಫ್ಯಾಮಿಲಿ ಪ್ರೆಷರ್ ಇರ್ತದೆ. ಏನಾಗ್ತದ, ತಂದೆ ತಾಯಿ ಅಥವಾ ತಮ್ಮ ಮನೆಯವ್ರು ಏನಿರ್ತಾರ, ನೀ ಮಾಡಿದ್ರೆ ಗೌರ್ಮೆಂಟ್ ಜಾಬ್ನ ಮಾಡ್ಬೇಕು, ಇದ ಜಾಬ್ನ ಮಾಡ್ಬೇಕು, ಮತ್ತ ಅದ್ರೊಳಗೆ ಈ ತರ ಗೈಡ್ ಮಾಡಿರ್ತಾರೆ. ಒಟ್ಟು ಸಣ್ಣ ಇದ್ದಾಗಿಂದ ಮೈಂಡ್ ಸೆಟ್ ಚೇಂಜ್ ಮಾಡಿಬಿಡ್ತಾರೆ ಸರ್. ನಾ ಇದನ್ನ ಮಾಡ್ಬೇಕು, ಇದನ್ ಬಿಟ್ರೆ ನನಗೆ ಯಾವ್ದು ಹಾದಿನೇ ಇಲ್ಲ, ಇದನ್ ಬಿಟ್ರೆ ನಾನು ಬದುಕಾಕ ಸಾಧ್ಯ ಇಲ್ಲ ಅನ್ನೋ ಅಷ್ಟು ಮಟ್ಟಿಗೆ ಒಂದು 50% ಫ್ಯಾಮಿಲಿ ಪ್ರೆಷರ್ ಬಂದಿರ್ತಾರೆ ಸರ್. ಇನ್ನು ಉಳಿದಂತ ಒಂದು 30% ವಿದ್ಯಾರ್ಥಿಗಳು ಏನಾದ್ರೆ ಸರ, ಆ ಸ್ವತಃ ಸ್ವ ಇಚ್ಛೆಯಿಂದ ನಾನು ಮಾಡಿದ್ರೆ ಇದನ್ನ ಮಾಡ್ಬೇಕು, ಅವ್ರಿಗೆ ಗೋಲ್ ಕ್ಲಿಯರ್ ಇರ್ತದೆ ಸರ್.
ಅವ್ರೇನ್ ಮಾಡ್ತಾರ ಅದ ವೇ ಆ ಗೋಲ್ ಕ್ಲಿಯರ್ ಮಾಡ್ಲಿಕ್ಕೆ ಯಾವ ವೇ ಅನ್ನ ಹಿಡಿಬೇಕು ಆ ವಿದ್ಯಾರ್ಥಿಗಳು ಗೊತ್ತಿರ್ತದೆ ಸರ್, ಅದನ್ನ ಮಾಡೇ ಮಾಡ್ತಾರ, ಸಕ್ಸಸ್ ಆಗ್ತಾರ. ಆ ತರ ವಿದ್ಯಾರ್ಥಿಗಳು ಒಂದು 30% ಇರ್ತಾರೆ. ಇನ್ನು ಉಳಿದಂತ ಒಂದು 20% ವಿದ್ಯಾರ್ಥಿಗಳು ಏನ್ ಮಾಡ್ತಾರ ಸರ, ನಮ್ ದೋಸ್ತ ಇದು ಕೊಂಟಲ್ಲ ಜಾಬಿಗೆ, ನಾನು ಅದನ್ನ ಮಾಡಬೇಕು. ಇನ್ನೊಬ್ಬ ಏನ್ ಮಾಡ್ತಾನೆ ಸರ, ನಮ್ ದೋಸ್ತ ಇದನ್ನ ಹಿಡಿತಾ ಇದ್ರೆ ನಾನು ಅದನ್ನೇ ಜಾಬ್ ಹಿಡಿಬೇಕು. ಇದ್ರ ಮೈಂಡ್ ಸೆಟ್ ಚೇಂಜ್ ಮಾಡ್ತಿರೋದು ಅಷ್ಟೇ. ಗುರಿ ಇಲ್ಲ, ಮನೆಯವ್ರ ಪ್ರೆಷರು ಇಲ್ಲ, ನಡೀತದ ಅಂತಾರು ಈ ತರ ಇರ್ತಾರೆ. ಈ ಕೋಟ್ಯಾಂತರ ವಿದ್ಯಾರ್ಥಿಗಳು ಅಂತಂದ್ರೆ ಗೌರ್ಮೆಂಟ್ ಜಾಬ್ ಅಪ್ಲಿಕೇಶನ್ ಹಾಕ್ತಿರ್ತಾರ್ರಿ. ಅದ್ರೊಳಗೆ ನೋಡ್ರೆ ಸೆಲೆಕ್ಷನ್ ರೇಷಿಯೋ ಭಾಳ ಅಂದ್ರೆ ಭಾಳ ಕಡಿಮೆ ಇರ್ತೈತಿ. ಸೊ ಅಪ್ಲಿಕೇಶನ್ ಹಾಕೋರು ಮತ್ತು ಸೆಲೆಕ್ಷನ್ ಆದವ್ರ ನಡುವೆ ರೇಷಿಯೋ ಹೆಂಗಿರ್ಬೋದು? ಈಗ ನೋಡ್ರಿ ಸಲ ಬಹಳ ಹಿಂದೆ ಹೋಗುದು ಬೇಡ್ರಿ. 2024 ಡಾಟಾನ ತಗೊಳ್ಳೋಣ ಸರ್. 2024 ಡಾಟಾ ಏನಾಗೈತೆ ಅಂತ ಸರ್, ಟೋಟಲಿ ಅಪ್ಲಿಕೇಶನ್ ಹಾಕಿದ ಜನ 47 ಲಕ್ಷ ಜನ, 47 ಲಕ್ಷ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದಾರೆ. ಅದ್ರೊಳಗೆ ನೋಡ್ರಿ ಸೆಲೆಕ್ಷನ್ ಪ್ರೊಸೆಸ್ ಎಷ್ಟಾಗಿರ್ಬೋದು ಹೇಳ್ರಿ ನೀವು? 1,00,000 ತನಕ ಅದು SSC GD ಇದು SSC GD ಹೇಳ್ತಾ ಇದ್ದೀನಿ ನಾನು. ಅದೇ 47 ಲಕ್ಷ ಹಾಕ್ಯಾರ ಅಂದ್ರೆ 1 ಲಕ್ಷ ಅಥವಾ ಒಂದು 2-3 ಲಕ್ಷ ಇಲ್ಲ ಸರ್, ಕೇವಲ 53,000 ವಿದ್ಯಾರ್ಥಿಗಳು ಮಾತ್ರ ಜಾಬ್ ಹಿಡಿಬೋದು. 53,000 53,000 ಇದು ಕಾಂಪಿಟೇಷನ್ ಭಾಳ ಕಾಂಪಿಟೇಷನ್ ನೋಡ್ರಿ ಸರ. 1,000 ವಿದ್ಯಾರ್ಥಿ ಏನಾದ್ರು ಅಪ್ಲಿಕೇಶನ್ ಹಾಕಿದಂದ್ರ ಹಾ. ಒಟ್ಟ 1000ಕ್ಕೆ 100 ಸರ್. 100 ಅಪ್ಲಿಕೇಶನ್ ಹಾಕ್ಯಾರ ಅಂದ್ರ ಅದ್ರೊಳಗೆ ಒಬ್ಬ ವಿದ್ಯಾರ್ಥಿ ಸೆಲೆಕ್ಷನ್ ಆಗ್ತದೆ ಸರ್. ಅದ್ರ ಪ್ರಕಾರ ನೀವು ನೋಡ್ರಿ ಯಾವ ತರ ಕಾಂಪಿಟೇಷನ್ ಹೆವಿ ಕಾಂಪಿಟೇಷನ್. ಕಾಂಪಿಟೇಷನ್ ಬೀಟ್ ಮಾಡ್ಬೇಕಾದ್ರೆ ಅವ್ರದ್ದು ಸ್ಟಡಿ ಮತ್ತು ಪ್ರಿಪರೇಷನ್ ಯಾವ ರೀತಿ ಇರ್ಬೇಕು? ಸರ್ ಪ್ರಿಪರೇಷನ್ ನೋಡ್ರಿ, ನಮ್ಮಲ್ಲಿ ಏನಾಗ್ತದೆ ಅಂದ್ರೆ ರೀ, ಒಂದು 90% ಸ್ಟೂಡೆಂಟ್ಸ್ ಫಸ್ಟ್ ಅಟೆಂಪ್ಟ್ ಆಗಲಿಲ್ಲ ಅಂದ್ರೆ ಬಿಟ್ಟು ಬಿಡ್ತಾರೆ ಸರ್. ಒಂದು ನನಗ ಡಾಕ್ಟರ್ ರಾಧಾಕೃಷ್ಣ ಅವರು ಹೇಳಿದೊಂದು ಮಾತು ನೆನಪಾಗ್ತದೆ. ಹೇಳಿದ ಪ್ರಕಾರ, ಕಲಿಯುವ ಛಲವುಳ್ಳವಗೆ ಸಮಯ ಸಾಲುವುದಿಲ್ಲ, ಕಲಿಯುವ ಛಲವುಳ್ಳವಗೆ ಸಮಯ ಸಾಲೈಸಿಲ್ಲ, ಕಲಿತವನು ನಾನೆಂಬ ಗರ್ವ ಒಳ್ಳೆಯದಲ್ಲ, ಸಾವು ಕರೆಯುವವರೆಗೂ ಸರ್ವರು ವಿದ್ಯಾರ್ಥಿಗಳು. ಅಂದ್ರೆ ಸರ, ವಿ ಹ್ಯಾವ್ ಟು ನಾಟ್ ಲಿವ್ ಲರ್ನಿಂಗ್ ಆ್ಯಂಡ್ ಅರ್ನಿಂಗ್ ಎರಡೂ ಒಂದೇ ಪ್ರಮಾಣ ಹೋಗ್ತಾ ಇರ್ಬೇಕು ಸರ್. ನಾನು ಒಂದು ಸ್ಟೇಜಿಗೆ ಬಂದೆ ಅಂತ ಹೇಳಿ ನಾನು ಕಲಿಯೋದನ್ನ ಬಿಡಬಾರ್ದು ಸರ್. ಕಲಿಕೆ ಅನ್ನೋದು ಮತ್ತು ಗಳಿಕೆ ಅನ್ನೋದು ನಾವು ಇರೋ ತನಕ ಇರಲೇಬೇಕು. ಬ್ಯೂಟಿಫುಲ್ ಲೈನ್ಸ್ ಸರ್. ಈ ಪ್ರಿಪ್ರೇಷನ್ ನೋಡೋಣ ಭಾಳಷ್ಟು ಹಡಲ್ಸ್ಗಳು ಬರ್ತಾವೆ. ಸೊ ಅಂತ ಹಡಲ್ಸ್ಗಳು ಯಾವಾಗಿರ್ತಾವ್ರಿ ಮತ್ತು ಅದನ್ನ ಇವ್ರು ಯಾವ ರೀತಿ ಫೇಸ್ ಮಾಡ್ಬೇಕಾಗುತ್ತೆ? ನೋಡ್ರಿ, ಎಷ್ಟೋ ವಿದ್ಯಾರ್ಥಿಗಳನ್ನ ನಾನು ನೋಡಿದ್ದೀನಿ ಆಮೇಲೆ ಬಂದಿರ್ತಾರೆ ಸರ್. ನೀವು ಹೇಳಿದ ಪ್ರಕಾರ ಸರ, ಜೀವನ ಅನ್ನೋದನ್ನ ಒಂದು ಅಡೆತಡೆ. ಆ ಅಡೆತಡೆನ ಮೆಟ್ಟಿ ನಿಂತು ನಾವು ಜೀವನವನ್ನು ಸಾಗಿಸಬೇಕು ಸರ್. ಹಂಗಂತೇಳಿ ಸ್ವಲ್ಪ ಏನಾದ್ರೂ ನಮ್ಮಲ್ಲಿ ಮಾರ್ಕ್ಸ್ ಕಡಿಮೆ ಆಯ್ತು ಅಂತೇಳಿ ಡಿಪ್ರೆಷನ್ಗೆ ಹೋಗೋದು, ಆಮೇಲೆ ಯಾವುದೋ ಇನ್ನೂ ಅಂತ ಫ್ಯಾಮಿಲಿ ಪ್ರಾಬ್ಲಮ್ಸ್ ಅನ್ನ ತಂದು ಈ ಎಕ್ಸಾಮಿಗೆ ಹಚ್ಚೋದು, ಈ ತರ ಎಲ್ಲ ಮಾಡ್ಕೋಬಾರ್ದು ಸರ್. ಸರ್ ಯಾವ ತರ ಇರ್ಬೇಕಂದ್ರೆ, ಗೋಲ್ ಶುಡ್ ಬಿ ಕ್ಲಿಯರ್ ಸರ್. ನಾನು ಇದನ್ನ ಮಾಡ್ಬೇಕಂದ್ರೆ ಮಾಡಬೇಕು. ಇಲ್ಲ ನನಗ ಈ ತ್ರಾಸ ಆಗತ್ತ ಅಥವಾ ತ್ರಾಸಿಗೆ ಕನ್ವರ್ಟ್ ಆಗ್ರಿ. ಒಂದು ಕಂಪ್ಲೀಟ್ ಆಗಿ ಓದೋದನ್ನೇ ಬಿಟ್ಟು ಇದಕ್ಕೆ ಆಗ್ಬೇಕು. ಇಲ್ಲ ಅಂದ್ರೆ ಒಂದು ಓದೋದಿದ್ರೆ ಓದ್ಬೇಕು ಸರ್. ಸಕ್ಸಸ್ ಆಗ್ಬೇಕಂದ್ರೆ ಸರ್, ಎಲ್ಲಾನು ನಿಮಗ ಸುಖವಾಗಿತ್ತು ಎಲ್ಲಾನು ಪಡಿಬೇಕಂದ್ರೆ ಅದು ಅಸಾಧ್ಯವಾದ ಮಾತು. ಅದಕ್ಕೋಸ್ಕರ ಹಡಲ್ಸ್ ಅನ್ನ ಮೆಟ್ಟಿ ನಿಂತು ನಾವು ಸಕ್ಸಸ್ ಅನ್ನ ಆಗ್ಬೇಕಂದ್ರೆ ಇದನ್ನೆಲ್ಲ ಸಾಧಿಸ್ಲಿಕ್ಕೆ ನಿಂದಿರ್ಬೇಕು. ಅಂದ್ರೆ ಈಗ ರೀಸೆಂಟ್ಲಿ ಏನ್ತಿಲ್ಲ SSC ಡಿಪಾರ್ಟ್ಮೆಂಟ್ ಒಳಗೆ ಐತ್ರಲ್ಲ, ಈಗ ಹೊಸಾದೊಂದು ಇದು ಬಂದೈತ್ರಿ, ಮ್ಯಾನೇಜ್ಮೆಂಟ್ ಎಕ್ಸಾಮ್ ಅದು ನಡ್ಸ್ಕೊಂತ. ಹೌದು. ಮೊದಲನೇತ್ರಿ TCS ಇತ್ರಿ. Yes. ಈ ಸದ್ಯದಲ್ಲಿ ಎಡಿಕ್ವಿಟಿ ಅಂತ ಹೇಳಿ. ಅಡಿಕ್ವೇಟಿ ಅಂತ TCS ಮತ್ತು ಎಡಿಕ್ವಿಟಿಗೆ ಕಂಪೇರ್ ಮಾಡಿದ್ರೆ TCS ಅಲ್ಟಿಮೇಟ್ ಅಲ್ಟಿಮೇಟ್ ಅಂಡ್ ಕಿಪಿರಿಯಸ್. ಅವ್ರದ್ದು ಹೆಂಗಿದ್ರೆ ಟೈಮ್ ಟು ಟೈಮ್ ಏನ್ ಮಾಡ್ತಿದ್ರು, ನೋಟಿಫಿಕೇಶನ್ಸ್ ಬಿಡ್ತಿದ್ರಿ, ಟೈಮ್ ಟು ಟೈಮ್ ಎಕ್ಸಾಮ್ ನಡೆಸ್ತಿದ್ರೆ, ಟೈಮ್ ಟು ಟೈಮ್ ರಿಸಲ್ಟ್ಸ್ ಬಿಡ್ತಿದ್ರಿ. ಫಿಸಿಕಲ್ ಮೆಡಿಕಲ್ ಎಲ್ಲ ಓವರ್ ಆಲ್ ಒಂದು ಸಿಸ್ಟಮೆಟಿಕ್ ಕಂಪ್ಲೀಟ್ ಪ್ಯಾಕೇಜ್ ಅವ್ರದ್ದು ಸಿಸ್ಟಮ್ಯಾಟಿಕ್ ಸರ್ TCS ಅವ್ರು. ಅಂದ್ರೆ ಈ ವರ್ಷ ಈಗ ಒಂದು ಎಡ್ಯುಕೇಟಿಗೆ ಮೂವ್ ಮಾಡಿ 1 ವರ್ಷ ಆಗಿರ್ಬೋದ್ರಿ. ಆದ್ರೆ ಈಗ SSC GD ಕಾಲ್ ಫಾರ್ಮ್ ಇಷ್ಟೊಳಗೆ ಬರ್ಬೇಕಿತ್ರಿ. ಹೇಳಿ ನವೆಂಬರ್ 25 ಅಂತ ಹೇಳಿ SSC GD ಕ್ಯಾಲೆಂಡರ್ ಪ್ರಕಾರ 25 ಅಂತ ಹೇಳಿ ಮೆನ್ಷನ್ ಮಾಡಿದ್ರಿ. ಆದ್ರೆ ಅದರ್ ಡೇಟಿಗೆ ಬರೀ ಚೆಕ್ ಮಾಡಕ್ ಹೋದ್ರೆ ಜನವರಿ ಫೆಬ್ರವರಿ ತನಕ ಅದ ಪೋಸ್ಟ್ಪೋನ್ ಆಗುತ್ತೆ. ಸೊ ಈ ರೀತಿ ಪೋಸ್ಟ್ಪೋನ್ ಆಗೋದ್ರಿಂದ ಹುಡುಗರು ಬಹಳ ಪೆಟ್ಟು ಕೊಡ್ತೈತಿ ಸರ್. ಅವ್ರ ಜೀವನಕ್ಕೆ ಪೆಟ್ಟು ಕೊಡ್ತದೆ ಸರ್. ಅವ್ರಿಗೆ ಪೆಟ್ಟಲ್ಲ, ಮನಸ್ಸಿಗೆ ಪೆಟ್ಟಲ್ಲ ಸಹ ಹೇಳ್ತಾರ, ಜೀವನಕ್ಕೆ ಪೆಟ್ಟ. ಯಾಕಂದ್ರೆ ಸರ ನೋಡ್ರಿ, ಈಗ ಒಬ್ಬ ವಿದ್ಯಾರ್ಥಿ ಈಗ ನವೆಂಬರ್ 25 ನವೆಂಬರ್ 25 ಕನ್ಫರ್ಮ್ ಆಗಿತ್ತು ಸರ್. 25ರಿಂದ 2 ತಿಂಗಳು ಜಂಪ್ ಆಯ್ತು. ಈ 2 ತಿಂಗಳೊಳಗೆ ಸರ್ ಎಷ್ಟೋ ವಿದ್ಯಾರ್ಥಿಗಳ ಏಜ್ ಐತಲ್ಲ ಕುಂಡ್ರಂಗಿಲ್ಲ ಸರ್. ಒಂದು ಜನ ಫರ್ಕ್ ಆದ್ರೂ ಕುಂಡ್ರಂಗಿಲ್ಲ ಸರ್. 2 ತಿಂಗಳು ಬಿಡ್ರಿ, ಅವನು ಸೀರಿಯಸ್ ಎಕ್ಸ್ಪೀರಿಯನ್ಸ್ ಅದ್ರೊಳಗೆ ಎಷ್ಟೋ 1000 ವಿದ್ಯಾರ್ಥಿಗಳು ಇರ್ತಾರೆ ಸರ್. ಅವ್ರ ಬದುಕಿ ಅದ್ರೊಳಗೆ ಕಂಪ್ಲೀಟ್ ಆಗಿ ಸ್ಮ್ಯಾಶ್ ಅಪ್ ಆಗ್ತದೆ. ಆ ಥರ ಆಗ್ಬಾರ್ದು ಸರ್. ರೀಸೆಂಟ್ಲಿ 1 ವರ್ಷ ಭಾಳ ಹತ್ರ ಇದ್ರಿ ಅಂದ್ರಿ. ಓವರ್ 2025 ಒಳಗಡೆ CGL ಎಕ್ಸಾಮ್ ಐತಿ. ಬಹಳಷ್ಟು ವಿದ್ಯಾರ್ಥಿಗಳು ದಿಲ್ಲಿ ಒಳಗಡೆ ರಾಮಲೀಲಾ ಮೈದಾನದೊಳಗೆ ಪ್ರೆಸ್ ಕೂಡ ಮಾಡಿದ್ದಾರೆ ಸರ್. ಬಹಳಷ್ಟು ಟೀಚರ್ಸ್ ಜೈಲಿಗೆ ಹೋಗುವಾಗ ಜೈಲಿಗೆ ಹೋಗಿ ಪರಿಸ್ಥಿತಿ ಕೂಡ ಬಂದೈತಿ, ನೀವೆಲ್ಲ ನೋಡಿರ್ಬೋದು.
ಅದಕ್ಕೋಸ್ಕರ ಈ ಕಾಂಟ್ರವರ್ಸಿ ಈ ತರ ಆಗ್ಬಾರ್ದು ಸರ್. ಯಾಕಂದ್ರೆ ವಿದ್ಯಾರ್ಥಿ ನೋಡ್ರಿ ಏನೋ ಒಂದು ಬದುಕಿನ ಬುತ್ತಿಯನ್ನು ಕಟ್ಕೊಂಡು ಸಾಧನೆ ಆಗ್ತಾ ಹೊಂಟಿರುವಂತ ವಿದ್ಯಾರ್ಥಿಗೆ ಈ ತರ ಒಂದು ನಾವ ಒಂದು ಅಂದ್ರೆ ಯೋನಿ ಕೇಂದ್ರ ಸರ್ಕಾರ ಈ ತರ ಮಾಡಿತ್ತಂದ್ರ ಇನ್ನ ಆ ವಿದ್ಯಾರ್ಥಿ ಯಾರ ಕಡೆ ಮೊರೆ ಹೋಗ್ಬೇಕು? ಮತ್ ಇನ್ನೊಂದು ಸರ ಆಕ್ಚುಲಿ ಇಂಥ ಪ್ರಾಬ್ಲಮ್ಸ್ ಎಲ್ಲ ಸಾರ್ಟ್ ಔಟ್ ಮಾಡ್ಬೇಕು. ಇನ್ನೊಂಥ ಪ್ರಾಬ್ಲಮ್ಸ್ ಬರಬಾರ್ದಂದ್ರೆ ಗೌರ್ಮೆಂಟ್ ಹಿಂಗ್ ಸ್ಟೆಪ್ ತಗೋಬೋದು. ಸರ್ ಒಟ್ಟ ಈಗ ಹೆಂಗ್ ನೋಡ್ರಿ ಈ ವಿದ್ಯಾರ್ಥಿ ಒಂದು ಗೋಲ್ ಐತಿ. ಆ ಗೋಲ್ ರೀಚ್ ಮಾಡ್ಲಿಕ್ಕೆ ಒಂದು ಗೋಲ್ ಕ್ಲಿಯರ್ ಆಗ್ತದ. ಹಂಗ ಸರ್ಕಾರನು ಕೂಡ ಒಂದು ಕರೆಕ್ಟ್ ನಡೆಸ್ತಾ ಇದ್ರು ಸರ್, ಇಲ್ಲ ಅನ್ನಲ್ಲ. ಆದ್ರೆ ಈ ತರ ಚೇಂಜಸ್ ಆಗೋದ್ರಿಂದ ಸಡನ್ ಸಡನ್ ಚೇಂಜಸ್ ಆಗೋದ್ರಿಂದ ಏನ್ ಪೆಟ್ ಕೊಡ್ತದ ಆ ವಿದ್ಯಾರ್ಥಿಗೆ ಅನ್ನೋದನ್ನ ಅವ್ರು ಯೋಚನೆ ಮಾಡ್ಬೇಕು ಸರ್. ಆ ತರ ಏಜ್ ರಿಲ್ಯಾಕ್ಸೇಷನ್ ಕೂಡ ಅವ್ರು ಕೊಡ್ಬೇಕಾಗ್ತದೆ. ಏಜ್ ರಿಲ್ಯಾಕ್ಸೇಷನ್ ಅವ್ರು ಕೊಟ್ರ ಎಲ್ಲಿ ಆದ್ರೂ ಏಜ್ ರಿಲ್ಯಾಕ್ಸೇಷನ್ ಅದಕ್ಕೆ ಇರ್ಬೇಕು ಸರ್. ಆ ಟೈಮಿಗೆ ಅವರು ಏಜ್ ರಿಲ್ಯಾಕ್ಸೇಷನ್ ಕೊಡ್ಬೇಕು ಸರ್. ಅದನ್ನ ಅವ್ರು ಮಾಡಿದ್ರ ಅಂದ್ರ ಅನುಕೂಲ ಆಗ್ತದೆ. ಇನ್ನೊಂದು ಸರ್ ನಾನ್ ಪ್ರಕಾರ ಹೇಳೇನ್ರಿ, ಆಕ್ಚುಲಿ ಇದು SSC ಡಿಪಾರ್ಟ್ಮೆಂಟ್ ಏನೈತ್ರಲ್ಲ ರೀ, ಎಕ್ಸಾಮ್ ನಡೆಸೋದು ಪ್ರೈವೇಟ್ ಕಂಪನಿ ಹೆಲ್ಪ್ ದಿಂದ ನಡೆಸ್ತಾರ. ಹೌದು. ಒಮ್ಮೆ TCS ಬತ್ತು, ಒಮ್ಮೆ ಎಡ್ಯುಕೇಟಿ ಬತ್ತು, ಇವ್ರು ಇಲ್ಲ ಅಂದ್ರೆ ಮತ್ತೊಂದ್ ಕಂಪನಿ ಬರ್ತೈತಿ. ಹೌದು. ಇದು ಆಕ್ಚುಲಿ ಈ ಸಿಸ್ಟಮ್ ಪೂರ್ತಿ ಗೋರ್ಮೆಂಟ್ ಹತ್ರನೇ ಇತ್ತಂದ್ರ ಎಷ್ಟೊಂದ ರೇರ್ ಎಕ್ಸಾಮ್ ನಡೆಸಬಹುದ್ರಿ ಗೌರ್ಮೆಂಟ್. ಹೌದು ಸರ್. ಆಲ್ಮೋಸ್ಟ್ ಬೇರೆ ಕಂಪನಿಗೆ ರೊಕ್ಕ ಕೊಟ್ಟು ನಡೆಸೋದೇನೈತ್ರಿ ಎಲ್ಲ ಗೌರ್ಮೆಂಟ್ ತಂಡದಾಗಿ ಸ್ವಂತದಲ್ಲಿ ಮಾಡ್ಸೋತಂದ್ರ ಅಷ್ಟೇನ್ ಹೆಲ್ಪ್ ಆಗ್ಬೋದ್ರಲ್ಲ ಸರ್ ವಿದ್ಯಾರ್ಥಿಗಳಿಗೆ. ಏನಾಗ್ತದಂದ್ರೆ ಮ್ಯಾಕ್ಸಿಮಮ್ ನೋಡ್ರಿ ನೀವು ಈಗ ಎಷ್ಟೋ ಗೌರ್ಮೆಂಟ್ ಕೆಲಸನೆಲ್ಲ ಟೆಂಡರ್ ಕೊಡ್ತಾ ಇದ್ದಾರೆ. ಮ್ಯಾಕ್ಸಿಮಮ್ ಒಂದು ರೋಡ್ ಹಿಡ್ಕೊಂಡು ಒಂದು ಗಟ್ರ ಮಾಡೋದು ಹಿಡ್ಕೊಂಡು ಸರ್ ಎಲ್ಲಾನು ಟೆಂಡರ್ ಆಗಿದಾವೆ ಈಗ ನೋಡಿರ್ಬೋದು. ಏನಾಗ್ತದೆ ಸರ್, ವಿದೌಟ್ ಟೆಂಡರ್ ಏನು ಮಾಡಕ್ ಆಗಲ್ಲ ಸರ್. ಗೌರ್ಮೆಂಟ್ ಹತ್ರ ಅಷ್ಟು ಹಣ ಇರಲ್ಲ. ಈಗ ನೀವು ಕಂಪ್ಲೀಟ್ ಆಗಿ ಸಾವಿರಾರು ಕೋಟಿ ರೂಪಾಯಿ ಅದಕ್ಕೆ ಹಾಕಿ ಒಂದೇ ಕಡೆ ಇನ್ವೆಸ್ಟ್ ಮಾಡ್ತೇನೆ ಅಂದ್ರೆ ಸರ್ ಇನ್ನೊಂದು ಕಡೆ ಅವರಿಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ದುಡ್ಡು ಇರಲ್ಲ ಸರ್ ಸರ್ಕಾರ ಹತ್ರ. ಅದಕ್ಕೋಸ್ಕರ ಟೆಂಡರ್ ಬೇಸ್ ಕೊಟ್ರಂದ್ರೆ ಸರ್ ಹಂತ ಹಂತವಾಗಿ ಬಿಲ್ ಪಾಸ್ ಆಗ್ತಾ ಹೋಗ್ತದೆ. ಹಂತ ಹಂತವಾಗಿ ಅವ್ರು ಕ್ಲಿಯರ್ ಮಾಡ್ತಾ ಹೋಗ್ತಾರೆ. ಇದೊಂದು ಪ್ರೊಸೆಸ್ ಅದ. ಅಂದ್ರೆ ಪದೇ ಪದೇ ಇಂಥ ಪ್ರಾಬ್ಲಮ್ಸ್ ಆಗಕತ್ತು ಅಂದ್ರ ತಮ್ಮದೇ ಯಾವ್ದೊಂದು ಮಾಡ್ಕೊಂಡ್ಬಿಟ್ರೆ ಎಷ್ಟು ಬೆಟರ್ ನಮ್ಗೆ. ಸರ್ ತಮ್ಮದೇ ಅಂತ ಮಾಡ್ಕೊಳ್ಳೋದಕ್ಕೆ ನಮ್ಮದಲ್ಲಿ ಸ್ಥಿರವಾದ ಸರ್ಕಾರ ಇಲ್ಲ ಸರ್. ಪ್ರತಿ 5 ವರ್ಷ ಸರ್ಕಾರ ಹೋಗ್ತದ, ಹೊಸ ಸರ್ಕಾರ ಬರ್ತದ. ಅದ್ರೊಳಗೆ ಮತ್ತೇನಾದ್ರು ಗುದ್ದಾಟ ಆತಂದ್ರೆ ಅದು ಸರ್ಕಾರ 5 ವರ್ಷ ಇದೊಂದು ದೊಡ್ಡ ಹ್ಯೂಜ್ ಪ್ರಾಬ್ಲಮ್ ಸರ್. ಬಹಳಷ್ಟು ಸ್ಟೂಡೆಂಟ್ಸ್ ಏನು ಎಕ್ಸಾಮ್ ಪ್ರಿಪೇರ್ ಮಾಡಾಕತ್ತಿದಾರಲ್ಲ ಸರ್, ಪ್ರಿಪರೇಷನ್ ಮಾಡ್ತಿರ್ಬೇಕಾದ್ರೆ ಫ್ಯಾಮಿಲಿ ಪ್ರೆಷರ್ ಹೆಚ್ಚೈತೆ, ಸೊಸೈಟಿ ಪ್ರೆಷರ್ ಹೆಚ್ಚೈತೆ. ಜಸ್ಟ್ ನಿಮಗೊಂದು ಎಕ್ಸಾಂಪಲ್ ಕೊಟ್ಟಿದ್ದೆ. 50% ಈಸ್ ಫ್ಯಾಮಿಲಿ ಪ್ರೆಷರ್ ಅಂಡ್ 20% ಏನದ ಇನ್ನೊಬ್ರು ನೋಡಿ ಮಾಡೋದು ಅಂತ ಹೇಳಿದ್ನಲ್ಲ. ಇನ್ನು 30% ಅಂದ್ರೆ ಸೀರಿಯಸ್ ಇರ್ತಾರೆ ಸರ್. ಸೀರಿಯಸ್. ಆ 30% ಸೀರಿಯಸ್ ಆಸ್ಪಿರೆಂಟ್ ಒಳಗೆ ಸಕ್ಸಸ್ ಆಗೋರು 5% ಜನ ಈಗ ನಾನು ನಿಮ್ ಮುಂದೆ 2 ಸಿಚುವೇಶನ್ ಹೇಳ್ತೇನ್ರಿ. ಒಂದು ಹಳಿದು, ಒಂದು ಈಗ ಪ್ರೆಸೆಂಟ್ ಆಗಿರುವಂತದ್ದು. ಇದ್ರೊಳಗೆ ಯಾವ್ದು ಕರೆಕ್ಟ್ ಆಗ್ಬೋದ್ರಿ, ಯಾವ್ದು ತಪ್ಪಾಗ್ಬೋದು ಹೇಳ್ರಿ. ಮೊದಲಿನ ಜನ ಏನ್ ಮಾಡ್ತಿದ್ರಂದ್ರೆ ರೀ, ಗೌರ್ಮೆಂಟ್ ಜಾಬ್ನ ದೇಶ ಸೇವೆ ಮಾಡ್ಬೇಕು, ದೇಶಕ್ಕಾಗಿ ಏನಾರ ಒಂದು ದುಡಿಬೇಕು ಅಂತೇಳಿ ಗೌರ್ಮೆಂಟ್ ಜಾಬನ್ನ ಅಚೀವ್ ಮಾಡಕ್ ಟ್ರೈ. ಹೌದು. ಆದ್ರೆ ಈಗಿನ ಜನದ ಮೈಂಡ್ಸೆಟ್ ಏನೈತಂದ್ರೆ ನಾನು ಸೆಕ್ಯೂರಿಟಿ ಸಿಗ್ತೈತಿ, ಪೇಮೆಂಟ್ ಬರ್ತೈತಿ, ಪೆನ್ಷನ್ ಸಿಗ್ತೈತಿ, ಫ್ಯಾಮಿಲಿ ಸೆಕ್ಯೂರ್ ಆಗಿರ್ತೈತಿ ಅನ್ನೋ ಒಂದು ಮೈಂಡ್ಸೆಟ್ ಕಂಪ್ಲೀಟ್. ಇವ್ ಎರಡತ್ರಾಗ ಮ್ಯಾಚ್ ಮಾಡಿ ನೋಡ್ರಿ ಯಾವ್ದು ಬೇಕ್ರಿ? ಸರ್ ಏನಾಗ್ತದ ರೀ, ಜನರೇಷನ್ ಅವಾಗಿನ ಜನರೇಷನ್ ಆ ಥರ ಐತೆ ಸರ್. ಈಗ ಜನರೇಷನ್ ಚೇಂಜ್ ಆಗಿದೆ. ಈಗಿನ ಜನರೇಷನ್ ಏನ್ ಯೋಚನೆ ಮಾಡ್ತಾ ಇದಾರೆ ಅದು ಸರಿ ಅನ್ಬೋದು ಸರ್. ಮೈಂಡ್ಸೆಟ್ ಕಾನ್ಸೆಪ್ಟ್ ಚೇಂಜ್ ಆಗಿಬಿಟ್ಟದ. ಏನು ಮಾಡಕ್ ಸಾಕಿಲ್ಲ ಸರ್. ಅದೇ ರೀತಿ ಪ್ರಿಪ್ರೇಷನ್ ಮಾಡ್ತಿರ್ಬೇಕಾದ್ರೆ ರೀ ಸ್ಟೂಡೆಂಟ್ಸ್ ಸೀರಿಯಸ್ ಆಸ್ಪಿರೆನ್ಸ್ ಅದಾನಂದ್ರ ಅವ್ನ ಟೈಮ್ ಟೇಬಲ್ ಏನಾಗಿರ್ಬೇಕ್ರಿ, ಮತ್ತೆ ಒಂದು ಡೈಲಿ ರೂಟೀನ್ ಯಾವ್ದು ಟೈಮ್ ಟೇಬಲ್ ಮತ್ತೆ ಡೈಲಿ ಡೈಲಿ ರೂಟೀನ್ ಸರ್. ಮೊದಲಿಗೆ ಟೈಮ್ ಟೇಬಲ್ ಪ್ರಕಾರ ಹೋಗೋಣ ಸರ್. ಏನಾಗ್ತದ ಈಗ ಟೈಮ್ ಟೇಬಲ್ ಒಂದು ಸರಿಯಾಗಿ ಸೆಟ್ ಇರ್ಲಿಕ್ಕಂದ್ರ ಜೀವನದಾಗ ಸಕ್ಸಸ್ ಆಗಕ್ ಸಾಧ್ಯ ಇಲ್ಲ ಸರ್. ನೋಡ್ರಿ 24 ಅವರ್ಸ್ ಒಳಗಡೆ ಮಲಗಲಿಕ್ಕೆ ಇಷ್ಟು ಟೈಮ್ ಅಂದ್ರೆ ಮಿನಿಮಮ್ ಒಬ್ಬ ವಿದ್ಯಾರ್ಥಿ ಕಾಕಚೇಷ್ಟ ಬಕೋದ್ಯಾನ ಅಲ್ಪ ಆರಿ ಸ್ಮರಣಿದ್ರ ದೃಢತೆ ಆಗಿ ಅಂತ ಹೇಳಿ ಒಂದು ವರ್ಡ್ ಅದ ಸರ್. ಅದೇ ಪ್ರಕಾರ ನೋಡ್ರಿ ವಿದ್ಯಾರ್ಥಿಗೆ ನಿದ್ದೆ 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 ಅಂತ ಹೋದೇವು ಅಂದ್ರೆ ಸರ ಅದರಿಂದ ಸಕ್ಸಸ್ ದೂರ ಹೋಗ್ತದೆ. ಅದಕ್ಕೆ ನಿದ್ದೆ ಕಡಿಮೆ ಮಾಡ್ಬೇಕು. ನಾ ಮಿನಿಮಮ್ ಕಡಿಮೆ ಅಂದ್ರೂ ಸರ್ 2-3 ತಾಸೇನು ಹೇಳ್ತಾ ಇದ್ದಲ್ಲ, ಮಿನಿಮಮ್ ಒಂದು 6 ತಾಸು ನಿದ್ದೆ ಆದ್ರೆ ಸಾಕು. 24 ಒಳಗ 24 ತಾಸು 6 ತಾಸು ಮೈಂಡ್ ರಿಲ್ಯಾಕ್ಸ್ ಆದ್ರೆ 6-7 ತಾಸು ನಾವು ನಿದ್ದೆ ಮಾಡಿದ್ರೆ ಸರ್ ಆಟೋಮೆಟಿಕ್ ಅದು ತನ್ನ ರಿಲ್ಯಾಕ್ಸೇಷನ್ ಮೋಡಿ ಹೋಗ್ತದೆ ಸರ್ ಮೈಂಡ್. ಮತ್ತೆ ರಿಫ್ರೆಶ್ ಆಗ್ತೀವಿ. 10-12 ತಾಸು ಮಕ್ಕೊಂಡು ಎದ್ದು ನಾವೆಲ್ಲ ಉಳ್ಕಿದಂತ ಅಭ್ಯಾಸ ಮಾಡ್ತೀನಿ, ದೈನಂದಿನ ರೂಟೀನ್ ಮಾಡ್ತೀನಿ ಅಂದ್ರೆ ಸರ್ ಸಕ್ಸಸ್ ರೇಟ್ಸ್ ಭಾಳ ಕಡಿಮೆ. ಈಗಿನ ಸ್ಟೂಡೆಂಟ್ಸ್ ಏನೈತಿ ಅಂದ್ರೆ ಪ್ರೈವೇಟ್ ಸೆಕ್ಟರ್ದಾಗೂ ಬಹಳಷ್ಟು ಅಪಾರ್ಚುನಿಟಿ ಇದ್ರೂ ಗೌರ್ಮೆಂಟ್ ಜಾಬ್ ಕಡೆ ಮೂವ್ ಆಗಕತ್ತಾರೆ. ಸೊ ಈಗಾದ್ರೂ ಗೌರ್ಮೆಂಟ್ ಜಾಬ್ ಅನ್ನಕತ್ತಾರೆ ಆಲ್ಮೋಸ್ಟ್ ನಮ್ ಈಗಿನ ಯೂತ್ ರೀ. ಸೊ ಈ ಮುಂದ್ ಬರೋ ಫ್ಯೂಚರ್ ಒಳಗಡೆ ಗೌರ್ಮೆಂಟ್ ಜಾಬ್ ಕ್ರೇಜ್ ಹೆಚ್ಚಾಗ್ತೈತೆ ಮತ್ತೆ ಕಡಿಮೆ ಆಗ್ತೈತೆ ಸರ
ಈಗಿನ ಸಮೀಕ್ಷೆಯ ಪ್ರಕಾರ ಮುಂಬರುವಂತ ದಿನಗಳಲ್ಲಿ ಸರ್ ಗೌರ್ಮೆಂಟ್ ಜಾಬಿಗೆ ಇನ್ನೂ ಹಾಹಾಕಾರ ಹೆಚ್ಚಾಗ್ತದೆ ಸರ್. ಕಡಿಮೆ ಅಂತೂ ಆಗಂಗಿಲ್ಲ ಸರ್. ಹೆಚ್ಚಾಗುತ್ತೆ. ಇನ್ನೂ ಹಾಹಾಕಾರ ಹೆಚ್ಚಾಗ್ತದ, ಕಡಿಮೆ ಆಗಲ್ಲ ಸರ್. ಹೆಚ್ಚಾದ್ರೂ ಒಳಗಡೆ ಇರೋದು ಲಿಮಿಟೆಡ್ ಮಸ್ತ್ ಆಗಿರೋದು. ಹಾ ಸರ್, ಅದೇ ಹೇಳ್ತಲ್ಲ ಸರ್ ನಿಮಗೆ. ಈಗ ನೋಡ್ರಿ 1,00,000 53,000 ಕಾಲ್ಫಾರ್ಮ್ ಆಗ್ಯಾವು. 47 ಲಕ್ಷ ಜನ ಸರ್ ಅಪ್ಲಿಕೇಶನ್ ಹಾಕಿದ್ರು. ಆ ಸಂಖ್ಯೆ 1 ಕೋಟಿ ಹೋದ್ರೆ ಈ ಸಂಖ್ಯೆ 1 ಲಕ್ಷಕ್ಕೆ. ಲಕ್ಷಕ್ಕೂ ಬರ್ಬೋದು. ಅದು ಹ್ಮ್. ಆ, ಊಹೆಗೂ ಮೀರಿದೆ ಸರ್. ಹ್ಞೂ ಸರ್. ಅಂದ್ರೂ ಗೌರ್ಮೆಂಟ್ ಜಾಬ್ ಅಚೀವ್ ಮಾಡ್ಬೇಕಾದ್ರೆ ಕಾಂಪಿಟೇಷನ್. ಗೌರ್ಮೆಂಟ್ ಜಾಬ್ ಅಂದ್ರೆ ಈಸ್ ಕಿಂಗ್ ಸರ್. ಆ ತರ ಅದನ್ನ ಒಂದು ಸೆಟ್ ಮಾಡ್ಕೊಂಡ್ಬಿಟ್ಟಾರ ಮೈಂಡ್ ಸೆಟ್ ಸರ್. ಈಗ ಒಂದು ಎವರೇಜ್ ಸ್ಟೂಡೆಂಟ್ ಮತ್ತ ಒಂದು ಸಕ್ಸಸ್ಫುಲ್ ಸ್ಟೂಡೆಂಟ್ ಮೈಂಡ್ ಸೆಟ್ ಯಾವ ರೀತಿ ಇರ್ತೈತೆ ಸರ್? ಸರ್ ಎವರೇಜ್ ಸ್ಟೂಡೆಂಟ್ ಏನ್ ಮಾಡ್ತಾನೆ ಸರ್, ಅದೇ ಹೇಳಿದ್ನಲ್ಲ, ಕೆಲವೊಂದು ಅಡೆತಡೆ ಬಂತಂದ್ರೆ ಅದನ್ನ ಡ್ರಾಪ್ ಔಟ್ ಮಾಡಿಬಿಡ್ತಾನೆ ಸರ್. ಎವರೇಜ್ ಸ್ಟೂಡೆಂಟ್. ಎವರೇಜ್ ಸ್ಟೂಡೆಂಟ್ಸ್ ಒಂದು ಅಚೀವರ್ ಏನಿರ್ತಾನೆ ಸರ್, ಅದೇನೇ ಇರಲಿ, ಬೆಳಿಗ್ಗೆ ನಾಷ್ಟ ಮಾಡಿಲ್ಲಪ್ಪ ಅಂತೇಳಿ ಅಂದ್ರೆ ಆಯ್ತು ನಾಷ್ಟ ಮಾಡಿಲ್ಲ ಅನ್ನಕ್ರೆ ಅವ್ನು ಅಭ್ಯಾಸ ಮಾಡಿಲ್ಲ ಅಂತೇಳಿ ಕೊರಗ್ತಾನೆ ಸರ್ ಅಚೀವರ್. ನಾಷ್ಟ ಮಾಡಿಲ್ಲ ಅಂತೇಳಿ ಕೊರಗಲ್ಲ. ಅಚೀವರ್ಗೆ ಮತ್ತು ಎವರೇಜ್ ಸ್ಟೂಡೆಂಟ್ಗೆ ಇರುವಂತ ಇದೇ ಒಂದು ಇದು ವ್ಯತ್ಯಾಸ. ಮತ್ ಇನ್ನೊಂದ್ರಿ ಸಕ್ಸಸ್ಫುಲ್ ಸ್ಟೂಡೆಂಟ್ ಹೆಂಗಿತ್ತಂದ್ರ ಕನ್ಸಿಸ್ಟೆಂಟ್ ಆಗಿರ್ತಾನೆ. ಹಾ, ಬೇಬಿ ಅವ್ನ ಟೈಮ್ ಟೇಬಲ್ ಅವ್ನ ರೂಟೀನ್ ಅನ್ಕೊ ಭಾಳ ಫೋಕಸ್ಡ್ ಆಗಿರ್ತದೆ. ಈ ಟೈಮ್ ಈ ಸಬ್ಜೆಕ್ಟ್ ಹಿಡಿಬೇಕಂದ್ರೆ ಇದೇ ಸಬ್ಜೆಕ್ಟ್ ಹಿಡಿಬೇಕು, ಈ ಟೈಮ್ ನಾ ಈ ವರ್ಕ್ ಮಾಡ್ಬೇಕಂದ್ರೆ ಇದ ಮಾಡ್ಬೇಕು, ಈ ಟೈಮ್ ಪೀರಿಯಡ್ ಒಂದ್ ಇಷ್ಟು ಕಂಪ್ಲೀಟ್ ಆಗಿರ್ಬೇಕಂದ್ರೆ ಇಷ್ಟೇ ಕಂಪ್ಲೀಟ್ ಆಗಿರ್ಬೇಕು. ಹೌದು ಸರ್, ಈ ಒಂದು ಮೈಂಡ್ ಸೆಟ್ ಒಳಗಡೆ ಸಕ್ಸಸ್ಫುಲ್ ಸ್ಟೂಡೆಂಟ್ ಹೋಗ್ತಿರ್ತಾನೆ. ಖಂಡಿತ. ಎವರೇಜ್ ಸ್ಟೂಡೆಂಟ್ ಇಟ್ಕೊಂಡ್ರೆ ಮೋಟಿವೇಶನ್ ಯಾವಾಗ ಬರ್ತೈತೆ ಅವಾಗ ಒಂದು ಅಭ್ಯಾಸ ಮಾಡೋದು ಹುಮ್ಮಸ್ ಕೆಲಸ. ನೋಟಿವೇಶನ್ 2 ದಿನ ಸರ್. ಅದು 2 ದಿನ ಆದ್ಮೇಲೆ 3ನೇ ದಿನ ಮತ್ತೆ ಯಾರು ಮೋಟಿವೇಟ್ ಮಾಡಕ್ ಬರ್ತೈತಿ. ಎಷ್ಟು ಜನರು ಕಡಿಸ್ಬೇಕು ನಾವು ಮೋಟಿವೇಟ್ ಮಾಡ್ಲಿಕ್ಕೆ, ಅದು ಅಸಾಧ್ಯವಾದ ಮಾತು ಸರ್. ಮೋಟಿವೇಶನ್ ನಮ್ಮಲ್ಲಿ ಇರ್ಬೇಕು ಸರ್ ಒಳಗಡೆ. ನಾನು ಇದನ್ನ ಮಾಡೇ ಮಾಡ್ತೀನಿ, ಮಾಡ್ಲಿಕ್ಕೆ ನಾನು ಏನು ಓದ್ಬೇಕು, ನಾನು ಅದಕ್ಕೆ ಏನ್ ಸಕ್ಸಸ್ ಆಗ್ಲಿಕ್ಕೆ ನಾನು ಏನ್ ಮಾಡ್ಬೇಕು ಅನ್ನೋದು ನಾವೇ ಮೋಟಿವೇಟ್ ಮಾಡ್ಬೇಕು. ಒಂದ್ ದಿನ ಅನ್ಕ ಯಾರು ಬೇಕಾದ್ರು ಓದ್ಬೋದು. ಆದ್ರೆ ಡೈಲಿ ಇದು ಅಂತ ಹೇಳಸಿತ ಭಾಳ. ಎಸ್ ಸರ್. ತಾಳ್ಮೆ ಬಹಳ ಮುಖ್ಯ ಇದೆ ಸರ್. ಒಂದು ಪ್ಲಾನಿಂಗ್ ಸರ್, ಇನ್ನೊಂದು ಪ್ರಿಪರೇಷನ್, ಒಂದು ಇಂಪ್ಲಿಮೆಂಟೇಷನ್. PPI ಅಂತ ಕರಿತಲ್ವ. ಒಂದು ಫಸ್ಟ್ ಪ್ಲಾನ್ ಮಾಡ್ಬೇಕು, ಪ್ಲಾನಿಂಗ್. ಆಮೇಲೆ ಅದಕ್ಕೆ ಏನ್ ಬೇಕು ನಾವು ಪ್ರಿಪರೇಷನ್ ಮಾಡ್ಕೋಬೇಕು. 3ನೇ ದಿನದಲ್ಲ ಅದನ್ನ ಇಂಪ್ಲಿಮೆಂಟೇಷನ್ ಮಾಡ್ಕೋಬೇಕು. ಈಗ ನೀವು ಹೇಳಂತಲೇ ಗೊತ್ತಾದ್ರೆ ನನಗೆ ಈ ಸದ್ಯದ ಸ್ಟೂಡೆಂಟ್ ಒಬ್ಬನು ಗೌರ್ಮೆಂಟ್ ಜಾಬ್ ಫಸ್ಟ್ ಟೈಮ್ ಈಗ ಅಚೀವ್ ಮಾಡಬೇಕು, ಏನೋ ಒಂದು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅವ್ನಿಗೆ ಯಾವ ರೀತಿ ಸ್ಟಾರ್ಟ್ ಮಾಡ್ಬೇಕು ಸರ್? ಅವ್ನಿಗೆ ಎದ್ರ ಬಗ್ಗೆ ನಾಲೆಜ್ ಇರ್ಬೇಕು ನೀನು ಗೌರ್ಮೆಂಟ್ ಜಾಬನ್ನ ಅಚೀವ್ ಮಾಡ್ಬೇಕಂದ್ರೆ? ಓಕೆ ಸರ್, ಮ್ಯಾಕ್ಸಿಮಮ್ ಏನಾಗ್ತದ, ಎಷ್ಟೋ ವಿದ್ಯಾರ್ಥಿಗಳನ್ನ ನೋಡಿದೀವಿ ನಮ್ಮಲ್ಲಿ ಗ್ಲೋಬಲ್ ಎಜುಕೇಶನ್ ಬಂದಂತ ವಿದ್ಯಾರ್ಥಿಗಳು. ಮ್ಯಾಕ್ಸಿಮಮ್ ಅವರಿಗೆ ನಾಲೆಜ್ ಇರಲ್ಲ, ಯಾವ್ದು ಹಾಕ್ಬೇಕು ಯಾವ್ದಿಲ್ಲ. ಹಂಗ ಈ ರೂಟನ್ನ ಹಿಡಿಬೇಕು, ಈ ರೂಟ್ ಬಿಟ್ರೆ ನನ್ನ ಗೌರ್ಮೆಂಟ್ ಜಾಬ್ ಸಿಗ್ತದ, ಈ ರೂಟ್ ಹಿಡಿದ್ರೆ ನನಗೆ ಗೌರ್ಮೆಂಟ್ ಜಾಬ್ ಸಿಗಂಗಿಲ್ಲ. ಈ ತರ ಅವರಿಗೆ ಕನ್ಫ್ಯೂಷನ್ ಒಳಗಿರ್ತದೆ. ಅದಕ್ಕಂತ ಹೇಳಿ ನಮ್ಮಲ್ಲಿ ಪ್ರತಿ ತಿಂಗಳು ಸರ ಎಷ್ಟೋ ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗ್ ಮಾಡಿ, ಹೊರಗಡೆಯಿಂದ ಬಂದಂತ ವಿದ್ಯಾರ್ಥಿಗಳು ಕೌನ್ಸಿಲಿಂಗ್ ಮಾಡಿ, ಸರಿಯಾದ ಗೈಡೆನ್ಸ್ ಅನ್ನ ಮಾಡಿ ಅವ್ರಿಗೆ ನಾವು ನೌಕರಿಯನ್ನ ಹಿಡಿಯುವಂತ ವ್ಯವಸ್ಥೆಯನ್ನ ಮಾಡಿದೀವಿ ಸರ್. ನೋಡ್ರಿ, ಈಗ ನಮ್ಮಲ್ಲಿ 2021ರಿಂದ ಸಹ ಇಲ್ಲಿವರೆಗೂ ಕೇಂದ್ರ ಸರ್ಕಾರದ ಜಾಬ್ ಸರ್ 850ಕ್ಕಿಂತ ಹೆಚ್ಚು ಕೇಂದ್ರ ಸರ್ಕಾರದ ಜಾಬ್ ಅನ್ನು ನಮ್ಮ ವಿದ್ಯಾರ್ಥಿಗಳು ನಮ್ಮ ಗ್ಲೋಬಲ್ ಎಜುಕೇಶನ್ ದಿಂದ ಮಾಡ್ತಾರೆ. 850ಕ್ಕೂ ಹೆಚ್ಚು. ನಿಯರ್ ಟು 1000 ಆಗ್ತಾರೆ. ಎಸ್ ಸರ್, ನಿಯರ್ ಟು 1000 ಸರ್. ಈ ವರ್ಷ ಈ ವರ್ಷದಕ್ಕೆ ಟಚ್ ಮಾಡ್ತೀವಿ ಸರ್. ಕಾನ್ಫಿಡೆನ್ಸ್ ನಮಗಿದೆ ಸರ್. ಸೆಲೆಕ್ಷನ್ ಎಷ್ಟು ಬೆಸ್ಟ್ ಇದೆ ಸರ್? ಎಸ್ ಸರ್, ಎಸ್ ಸರ್. ಯಾಕಂದ್ರೆ ನಮ್ಮಲ್ಲಿ ಸರ್ ನೋಡ್ರಿ, ಪ್ರತಿ ಒಂದು ಸಬ್ಜೆಕ್ಟ್ ನಲ್ಲಿ ಒಬ್ಬ ನುರಿತಂತ ಶಿಕ್ಷಕರು ನಮ್ಮಲ್ಲಿ ಇದ್ದಾರೆ ಸರ್. ಇನ್ಕ್ಲೂಡಿಂಗ್ ಫಿಸಿಕಲ್ ಆಯ್ತು, ಆಮೇಲೆ ನಮ್ಮಲ್ಲಿ ಎಕ್ಸಾಮಿನೇಷನ್ಸ್ ಆಯ್ತು ಸರ್. ವೀಕ್ಲಿ ಟೆಸ್ಟ್ ಇಡ್ತೀವಿ ಸರ್. ಆಮೇಲೆ ಆ ಟೆಸ್ಟ್ ಮುಗಿದ್ಮೇಲೆ ಅಷ್ಟಕ್ಕೆ ಬಿಡಂಗಿಲ್ಲ ಸರ್. ಯಾರು ಎಷ್ಟು ಜನ, ಈಗ 100 ಮಾರ್ಕ್ಸಿನ ಒಂದು ಟೆಸ್ಟ್ ಇಟ್ಟಿವಿ ಅಂದ್ರೆ ಅದ್ರೊಳಗೆ 50ರಿಂದ ಕಡಿಮೆ ಎಷ್ಟು ಜನ ತೊಗೊಂಡಿದ್ದಾರೆ, 70ರಿಂದ ಕಡಿಮೆ ಎಷ್ಟು ಜನ ತೊಗೊಂಡಿದ್ದಾರೆ, 80ಕ್ಕಿಂತ ಹೆಚ್ಚು ಎಷ್ಟು ಜನ ತೊಗೊಂಡು ಡಿವೈಡ್ ಮಾಡ್ತೀವಿ ಸರ್. ಡಿವೈಡ್ ಮಾಡಿ ಅವ್ರನ್ನು ಕೌನ್ಸಿಲಿಂಗ್ ಮಾಡ್ತೀವಿ ಸರ್. ಯಾಕೆ ಎಷ್ಟು ಮಾರ್ಕ್ಸ್ ಕಡಿಮೆ ತೊಗೊಂಡ್ರು, ಯಾವ್ಯಾವ ಸಬ್ಜೆಕ್ಟ್ ಏನೇನು ತಿಳಿತಾ ಇದೆ ಇಲ್ಲ, ಅದು ಕೌನ್ಸಿಲಿಂಗ್ ಮಾಡಿ ಅವ್ರಿಗೆ ಸರಿಯಾದ ಮಾರ್ಗದರ್ಶನ ಕೊಟ್ಟು ಅವ್ರಿಗೆ ಗೋಲನ್ನು ಅಚೀವ್ ಮಾಡೋ ಥರ ಮಾಡ್ತೀವಿ ಸರ್. ನಿಮ್ಮಲ್ಲಿ ಟೀಚಿಂಗ್ ಮೆಥಡ್ಸ್ ಯಾವ ರೀತಿ ಅದಾವ ಸರ್? ಗ್ಲೋಬಲ್ ಎಜುಕೇಶನ್ ಗ್ಲೋಬಲ್ ಎಜುಕೇಶನ್ ಸ್ಟೂಡೆಂಟ್ಸ್ ರೂಟೀನ್ ಎಸ್ ಸರ್. ನಮ್ಮಲ್ಲಿ ನೋಡ್ರಿ, ಟೀಚಿಂಗ್ ಮೆಥಡು ಹಾಗೂ ರೂಟೀನ್ ಯಾವ ಥರ ಅಂದ್ರೆ ಸರ್, ಬೆಳಗ್ಗೆ ಕರೆಕ್ಟ್ ಸರಿಯಾಗಿ ಅವರು 4:30 ಎಬ್ಬಿಸ್ತೀವಿ ಸರ್. 4:30ಕ್ಕೆ ಎಬ್ಬಿಸ್ತೀವಿ. ಎಬ್ಬಿಸಿ ಅವರ ಡೈಲಿ ರೂಟೀನ್ ಮುಗಿಸ್ಕೊಂಡು ಕರೆಕ್ಟ್ 5 ಗಂಟೆಗೆ ಅವರು ಸ್ಟಡಿ ಕೂತ್ಕೊಳ್ತಾರೆ ಸರ್. ಅದಕ್ಕೆ ಅಂತೇಳಿ ನಮ್ಮಲ್ಲಿ ಫ್ಯಾಕಲ್ಟಿ ಸ್ಟಾಫನ್ನು ಇಟ್ಟಿದ್ವಿ ನಾವು. 5 ಗಂಟೆಗೆ ಅವ್ರನ್ನ ಅಭ್ಯಾಸಕ್ಕೆ ಕೂರಿಸ್ತಾರೆ ಸರ್. 5ರಿಂದ 7 ಗಂಟೆ ತನಕ ಅವರು ಸ್ಟಡಿ ಮಾಡ್ಬೇಕು ಸರ್. 5ರಿಂದ 7 ಸ್ಟಡಿ ಆದಮೇಲೆ 7 ಗಂಟೆಗೆ ಅವರು ಫ್ರೆಶ್ ಅಪ್ ಆಗಿ ಕರೆಕ್ಟ್ ಮತ್ತೆ 8 ಗಂಟೆಗೆ ಕ್ಲಾಸ್ ಇರ್ತದೆ. 8 ಗಂಟೆಗೆ ಕ್ಲಾಸ್ ಸ್ಟಾರ್ಟ್ ಆಯ್ತಂದ್ರೆ ಸರ್ 9:30 ತನಕ ಅವ್ರ ಕ್ಲಾಸ್ ಇರ್ತದೆ. 9:30ರಿಂದ 10:30 ತನಕ 1 ಅವರ್ ಬ್ರೇಕ್ ಇರ್ತದೆ, ಸ್ವಲ್ಪ ರೀಜನರೇಟ್ ಆಗಲಿಕ್ಕೆ. 10:30ಗೆ ಮಧ್ಯಾಹ್ನ ಮೇಲೆ ಕ್ಲಾಸ್ ಸ್ಟಾರ್ಟ್ ಆಯ್ತಂದ್ರೆ ಮಧ್ಯಾಹ್ನ 2 ಗಂಟೆ ತನಕ ಕ್ಲಾಸ್ ಇರ್ತೀವಿ. 2 ಗಂಟೆಗೆ ಬ್ರೇಕ್ ಮಾಡ್ತೀವಿ, ಲಂಚ್ ಬ್ರೇಕ್ ಇರ್ತದೆ. ಫುಡ್ ಅಂತೂ ಸರ್ ನಮ್ಮಲ್ಲಿ ಒನ್ ಆಫ್ ದ ಬೆಸ್ಟ್ ಫುಡ್ ಇದೆ. ಯಾಕಂದ್ರೆ ಸರ್ ನಾವು
ಹೊರಗಡೆ ಇರುವಂಥ ಯಾವುದೇ ವಿಷ ಪದಾರ್ಥಗಳನ್ನ ನಾವು ಒಟ್ಟ ಹಾಕಂಗಿಲ್ಲ ಸರ್. ವಿಷ ಪದಾರ್ಥ ಅಂದ್ರೆ ಕಲರ್ ಫುಡ್ ಅಂತಾರಲ್ಲ ಸರ್, ಅದನ್ನಂತೂ ನಾವು ಒಟ್ಟ ಹಾಕಂಗಿಲ್ಲ ಸರ್. ಆಮೇಲೆ ಪ್ರತಿಯೊಂದನ್ನು ನಮ್ಮ ಮನೆ ಹಂಚಿನ ಮೇಲೆ ಮಾಡ್ತಾರೆ ಸರ್. ಹಂಚಿನ ಮನೆ ಮೇಲೆ ಚಪಾತಿ ರೊಟ್ಟಿಯನ್ನು ಮಾಡಿಸ್ತೀವಿ, ಒಲೆ ಮೇಲೆ, ಈಚಿನ ಮನೆ ಒಲೆ ಮೇಲೆ ಮಾಡಿಸ್ತೀವಿ ರೀ. ಆಮೇಲೆ ಅಡಿಗೆ ಕೂಡ ನಮ್ಮಲ್ಲಿ ಒಲೆ ಮೇಲೆ ಅಂದ್ರೆ ಎಲ್ಲ ಮ್ಯಾಕ್ಸಿಮಮ್ ಸರ್ ಪುರಾತನ ಪದ್ಧತಿನ ಅಳವಡಿಸ್ತೀವಿ ಸರ್. ಹಿಂಗಾಗಿ ಟೇಸ್ಟಿ ಫುಡ್ ಇರ್ತದೆ. ಫುಡ್ಡಿಗೆ ಅಂತೂ ನಮ್ಮಲ್ಲಿ ಏನೂ ತೊಂದರೆ ಇಲ್ಲ ಸರ್. ಆಮೇಲೆ ಈವ್ನಿಂಗ್ 5 ಗಂಟೆಗೆ ಸ್ನ್ಯಾಕ್ಸ್ ಕೊಡ್ತೀವಿ. ಆಮೇಲೆ 5 ಗಂಟೆಗೆ ಕ್ಲಾಸ್ ಮುಗಿತಿದ್ರೆ 1 ಅವರ್ ಅವರಿಗೆ ಫುಲ್ ಗೇಮ್ ಪೀರಿಯಡು ಮತ್ತು ಫಿಸಿಕಲ್ ಇರ್ತದೆ 5ರಿಂದ 6 ಗಂಟೆ ತನಕ. ಅದನ್ನೆಲ್ಲ ಮುಗಿಸಿ ಅವರು ಧ್ಯಾನ ಪ್ರಾಣಾಯಾಮ ಯೋಗವನ್ನು ಮಾಡಿ 7 ಗಂಟೆಗೆ ಮತ್ತೆ ಕ್ಲಾಸ್ ಇರ್ತದೆ. ಈವ್ನಿಂಗು 7ರಿಂದ 8 ಮುಗಿಸ್ತಾರ. ಆಮೇಲೆ ಮತ್ತೆ 1 ಅವರ್ ಬ್ರೇಕ್ ಇರ್ತದೆ 9 ಗಂಟೆಯಿಂದ. 9ರಿಂದ ಮತ್ತೆ ರಾತ್ರಿ 11 ಗಂಟೆ ತನಕ ಅವರಿಗೆ ಸ್ಟಡಿ ಇರ್ತದೆ. ಎಷ್ಟು ದೊಡ್ಡ ರೂಟೀನ್ ಅದ ರೀ. ಸ್ಟೂಡೆಂಟ್ಸ್ ಯಾಕೆ ನಿಮ್ಮಲ್ಲಿ ಕೆಟ್ಟ ಬಿಸಿ ಇರ್ತಾರ ಅನ್ನಂಗ ಆತರ. ಈಗಿನ ಶೆಡ್ಯೂಲ್ ಸರ್. ನಮ್ಮಲ್ಲಿ ಬಂದ್ರಾದ್ರೆ ಅವರ ಮೊಬೈಲ್ ಡೆಪಾಸಿಟ್ ಮಾಡಕ್ ನಾವ್ ಹೇಳಂಗಿಲ್ಲ ಸರ್. ಮೊಬೈಲ್ ಅವ್ರ ಕೈ ಕೊಟ್ಟು ಬಿಟ್ಟಿರ್ತೀವಿ ನಾವು. 1 ವಾರ ಆದ್ಮೇಲೆ ಸರ್ ಇದು ನನಗೆ ಯಾಕೋ ಬ್ಯಾಸರ ಆಗತೈತ್ರಿ, ಕಿಶಾಗ ವಜ್ಜಿ ಆಗತೈತಿ, ನಿಮ್ಮಲ್ಲಿ ಡೆಪಾಸಿಟ್ ಮಾಡ್ಕೊಂಡ್ಬಿಡ ಅಂತಾರೆ ಸರ್. ಯೂಸ್ ಮಾಡಕ್ಕೆ ಟೈಮ್ ಇಲ್ಲ. ಮೊಬೈಲ್ ಯೂಸ್ ಮಾಡಕ್ ಟೈಮ್ ಇಲ್ಲ ಸರ್. ಸರ್ ದಯವಿಟ್ಟು ಇದನ್ನ ಡೆಪಾಸಿಟ್ ಮಾಡ್ಕೊರಿ, ಇದೊಂದು ಎಕ್ಸ್ಟ್ರಾ ಆಗಿಬಿಟ್ಟೈತೆ ಮೇಡಮ್ ಬರ್ತಾ ಈ ಲೆವೆಲಿಗೆ ಬಂದ್ಬಿಡ್ತಾ. ಅನ್ನಗ್ರಿ ಈಗ ಸ್ಟೂಡೆಂಟ್ಸ್ ರೀ ಪ್ರಿಪ್ರೇಷನ್ ಮಾಡ್ಬೇಕಂತ ಕೂತಿರ್ತಾರ್ರಿ. ಆದ್ರೆ ಅವ್ರು ರೀಲ್ಸ್ ಕಾಲ್ ಮಾಡೋದು ಈ ತರ ಹೌದು. ಬಂದವ್ರು ಏನ್ ಹೇಳಕ್ ಇಷ್ಟ ಸರ್ ನೋಡ್ರಿ, ನಾ ಏನಂತೀನಿ ಸರ್, ನಾನು ಕೂಡ ನನ್ನ ಎಕ್ಸಾಂಪಲ್ ಕೊಡ್ತೀನಿ. ನಾವು ಏನೋ ಒಂದು ವಿಷಯ ನೋಡ್ತಿರ್ತೀವಿ, ಆ ವಿಷಯದಕ್ಕೆ ಇನ್ನೊಂದು ವಿಷಯ ಟಚ್ ಆಗಿ ನಾವು ಆ ವಿಷಯನ ಮರ್ತು ಬಿಡ್ತೀವಿ. ಹಾ ರೀಲ್ಸ್ ಅನ್ನೋದು ಹೆಂಗೈತೆ ಅಂದ್ರೆ ಅದು ನಮ್ಮ ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡಿಬಿಡ್ತೈತಿ. ಏನೋ ಒಂದು ವಿಷಯ ನೋಡ್ತಿರ್ತೀವಿ, ಅದು ನಮ್ಮ ಬೇರೆ ವಿಷಯನ ಕನ್ವರ್ಟ್ ಮಾಡಿಬಿಡ್ತೀವಿ. ಸೊ ಅವಾಗ ನಾವು 10 ನಿಮಿಷ ಸ್ಪೆಂಡ್ ಮಾಡೋದನ್ನ 2 ತಾಸು ಮಾಡಿರ್ತೀವಿ. ನಮಗೆ ಗೊತ್ತಾಗಬಾರ್ದು ಈ ಕಂಪ್ನಿಗಳು ಆಪ್ ಹಂಗ್ ರೆಡಿ ಮಾಡ್ರಿ ಯಾವ ತರ ರೆಡಿ ಮಾಡಿ. ಅದ್ ಏನೈತಿ ಅಂದ್ಬಿಡ್ರಿ ಒಂದ್ಸಲ ಆ್ಯಪ್ ಓಪನ್ ಮಾಡಿ ಕ್ಲೋಸ್ ಮಾಡಿ ತಿಳ್ಕೊರಿ. ಈಗ ಜಸ್ಟ್ ನೀವು ಕೈಯಾಗ ಜಸ್ಟ್ ಮೊಬೈಲ್ ಹಿಡ್ದಾರೆ ಅಂದ್ರು ಡೈರೆಕ್ಟ್ ಕ್ಲಿಕ್ ಆಗೋದು ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಜೊತೆ ವಾಟ್ಸಪ್, ಫೇಸ್ಬುಕ್. ನೀವು ಬೇಕಾರೆ ಈಗ ಅದೇನೋ ಮೊಬೈಲ್ ಒಳಗೆ ಟೈಮ್ ತೋರಿಸ್ತಾರಲ್ಲ ಎಷ್ಟು ತಾಸು ಯೂಸ್ ಮಾಡ್ಯಾರ ಹೌದು. ಅದನ್ನ ಓಪನ್ ಮಾಡಿ ನೋಡ್ರಿ, ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ಅರೇ, ಯೂಟ್ಯೂಬ್ ಅರೇ, ವಾಟ್ಸಪ್ ಅರೇ, ಇವು ಫೇಸ್ಬುಕ್ ಒಂದ್ ಇತ್ತು. ಎಸ್ ಸರ್. ಫೇಸ್ಬುಕ್, ಇನ್ಸ್ಟಾಗ್ರಾಮು, ವಾಟ್ಸಪ್, ಯೂಟ್ಯೂಬ್. ಅವರು ಆ್ಯಪ್ ಕಂಪನಿಯವ್ರು ಯಾಂತ್ರಿಕ ಭೂತಗಳು, ಅದನ್ನ ಮಾಂತ್ರಿಕ ಭೂತಗಳು ಅಂತ ಕರಿಬಹುದು. ಅದ್ರ ಇಂಟರ್ಫೇಸ್ ಅಂದ್ರೆ ರೆಡಿ ಇಂಟರ್ಫೇಸ್ ಆ ತರ ಕೆಲಸ ಆಗಿಲ್ರಿ, ಅಕೌಂಟ್ ವಿಡಿಯೋಸ್ ಆಗಿಲ್ರಿ. ಆಕ್ಚುಲಿ ನಾನ್ ನನ್ನ ರೀತಿ ಆಗಿದ್ದು ಹೇಳ್ತೀನಿ ಕೇಳ್ರಿ. ಎಕ್ಸಾಮ್ ಹೇಳ್ರಿ, ನಾ ಡೈಲಿ ಮನ್ಕೊಳ್ಬೇಕಾದ್ರೆ ನೈಟ್ ರೀ ನಮ್ ಪ್ರೇಯರ್ ಹಚ್ಚಿ ಮನ್ಕೊತೀನಿ. ಪ್ರೇಯರ್ ಅಂದ್ರೆ ದುವಾ ನಂತರ ಹಂಗೇನ ಅದನ್ನ ಹಚ್ಕೊಂಡು ನಾ ಕೇಳ್ತಿದ್ದೆ ರೀ. ಮಾರ್ನಿಂಗ್ ಆಯ್ತಂದ್ರೆ ಏನೈತ್ರಿ, ಸ್ವಲ್ಪ ಹಂಗ ಏನೋ ಎನರ್ಜೆಟಿಕ್ ವಿಡಿಯೋ ಮ್ಯೂಸಿಕ್ ಅಷ್ಟೇ ರೀ. ಲಿರಿಕ್ಸ್ ಅದು ಏನಿದೆ ಲಿರಿಕ್ಸ್ ಇರಲ್ಲ, ಮ್ಯೂಸಿಕ್ ಅಷ್ಟೇ ಕೇಳೋದ್ರಿ ಅದನ್ರಿ. ಮಧ್ಯಾಹ್ನ ಆಯ್ತಂದ್ರೆ ಏನ್ರಿ ಪಾಡ್ಕಾಸ್ಟ್ ಆಗಿರ್ಲಿ, ಕಾಮಿಡಿ ಇಂಥವ್ದು ನೋಡಿದ್ರಿ. ಇದು ಒಂದು ವಾರ ಕಂಪ್ಲೀಟ್ ಮಾಡೀನ್ರಿ. ಹೆಂಗಂತ ಹೇಳೇನ್ರಿ, ನೈಟ್ ನಾ ಮನ್ಕೋಬೇಕಾದ್ರೆ ಯೂಟ್ಯೂಬ್ ಮೇಲೆ ಜಸ್ಟ್ ಕ್ಲಿಕ್ ಮಾಡೀನಿ ಅಂದ್ರೆ ಆಟೋಮೆಟಿಕ್ಲಿ ಅದ್ ನಂಗೆ ಆ ಟೈಮ್ದಾಗ ಏನ್ ನೋಡಾಕೈತಿ ಅಂತ ವಿಡಿಯೋ ಅಷ್ಟೇ ಮಾಡಾಕೈತ್ರಿ. ಎಸ್ ಎಸ್. ಮಾರ್ನಿಂಗ್ ಬಂದು ಮೊಬೈಲ್ ಓಪನ್ ಮಾಡ್ತೀರಿ, ಮಾರ್ನಿಂಗ್ ನನಗೆ ಏನ್ ಬೇಕಾಗಿರ್ತೈತ್ರಿ, ನಂಗೆ ಜಸ್ಟ್ ಅದು ಮ್ಯೂಸಿಕ್ ಅಷ್ಟೇ ಬೇಕಾಗಿರ್ಸಿ ಆಟೋಮೆಟಿಕ್ಲಿ ಮ್ಯೂಸಿಕ್ ಸಜೆಷನ್ ಮ್ಯಾಲ ಬರಾಕತ್ತೈತಿ. ಮಧ್ಯಾಹ್ನ ಆತಂದ್ರೆ ಪಾಡ್ಕಾಸ್ಟ್ ಕಾಮಿಡಿ ವಿಡಿಯೋಸ್ ಮ್ಯಾಲ ಸಜೆಷನ್ ಮ್ಯಾಲ ಬರಾಕತ್ತೈತಿ. ಅಂದ್ರೆ ಅಲ್ಗಾರಿಥಮ್ ಅಷ್ಟು ಸ್ಟ್ರಾಂಗ್ ಎಲ್ಗೋರಿಥಮ್ ಸ್ಟ್ರೆಸ್ ಮೈಂಡ್ ಡಿಸ್ಟ್ರಾಕ್ಟ್ ಮಾಡೋ ಸಂಬಂಧ ಇಷ್ಟೆಲ್ಲ ಕ್ರಿಯೇಟ್ ಕಂಪ್ಲೀಟ್ ಮೈಂಡ್ ಡಿಸ್ಟ್ರಾಕ್ಟ್ ನಮ್ಮ ಯುವಕರಿಗೆ ಮಾಡ್ಲಿಕ್ಕೆ ಒಂದು ಏನಾದರೂ ಒಂದು ಮಾಧ್ಯಮ ಆಯ್ತು ಅಂದ್ರೆ ಅದು ಒಂದು ಮೊಬೈಲ್ ಸರ್. ಇದರಿಂದ ಎಷ್ಟು ಜನ ದೂರ ಇರ್ತಾರಲ್ಲ ಅಷ್ಟು ಜನ ಸಕ್ಸಸ್ ಆಗ್ತಾರೆ ಸರ. ನಾವು ವಿದ್ಯಾರ್ಥಿಗಳು ಮೊಬೈಲ್ ಜಮಾ ಮಾಡಂತೆ ನಾವು ಯಾರಿಗೂ ಬೆನ್ನ ಹತ್ತಂಗಿ ಸರ್. ನಮ್ಮ ಗ್ಲೋಬಲ್ ಎಜುಕೇಶನ್ ಒಳಗಡೆ ಸರ ನಾ ಹೇಳಿದ್ದಲ್ಲ ಟೈಮು 2-3 ದಿನ ಬಿಟ್ಟರೆ 1 ವಾರ ಸರ ಅವರ ತಂದು ಮೊಬೈಲ್ ನಮ್ಮಲ್ಲಿ ಇಟ್ಬಿಡ್ತಾರೆ ಸರ್. ಸರ್ ನಾನಂತೆ ಟೈಮ್ ಎಲ್ಲ ಮೊಬೈಲ್ ನೋಡಕ್ಕೆ ನೀವೇ ಇಟ್ಕೊಂಡ್ಬಿಟ್ಟಿರಿ ಸರ್, ನಾವು ಹೋಗಿ ಕೊಡ್ತೀನಿ ಅಂತ ಸರ್. ನೆಕ್ಸ್ಟ್ ರೀ, ಅದೇ ರೀತಿ ಈಗ ನಿಮ್ಮ ಇನ್ಸ್ಟಿಟ್ಯೂಟ್ ಒಳಗಡೆ ಮೊಬೈಲ್ ಯೂಸ್ ಮಾಡುವಂತ ವಿದ್ಯಾರ್ಥಿಗಳು ಕೆಲವೊಂದು ವಿಷಯನೇ ಇರ್ಬೋದ್ರಿ. ಸರ್ ನಿಮ್ ತೊಡಲಿ ಯೂಸ್ ಮಾಡ್ತಿರ್ಬೋದ್ರಿ, ಅಂಥವ್ರ ಪನಿಷ್ಮೆಂಟ್ ಏನಿರ್ಬೋದ್ರಿ ನಿಮ್ಮ ಸರ? ಪನಿಷ್ಮೆಂಟ್ ಅನ್ನಕ್ಕೆ ಏನು ಸರ, ನಾವೇನು ಹೇಳ್ಬೇಕಂದ್ರೆ ನಿಮಗೆ ಕೆಲವೊಂದು ಇದಾವೆ. ಕಮಾಂಡ್ಮೆಂಟ್ ಇದು ಮಾಡಿಸ್ತೀವಿ. ಕಮಾಂಡ್ಮೆಂಟ್ ಆಗ್ತೀವಿ ಸರ್, ಅದು ಫೇಮಸ್. ಅದೇ ಸರ್, ಅದು ತಲೆಯನ್ನ ತಳಗ ಮಾಡಿ ಸರ, ಕೈ ಹಿಂದೆ ಕಟ್ಟಿ ಮ್ಯಾಗ ತಲೆ ಮೇಲೆ ಆ ಪ್ರೆಷರ್ ಹಾಕಿ ನಿಂದಿರ್ತಾರೆ ಸರ್. ಕಮಾಂಡ್ಮೆಂಟ್ ಮಾಡಿಸ್ತೀವಿ. 1-2 ಸಲ ನಾವು ಕಮಾಂಡ್ಮೆಂಟ್ ಮಾಡಿಸಿದ್ವಿ ಅಂದ್ರೆ 3ನೇ ಸಲ ಮೊಬೈಲ್ ಸರ್. ಒಂದ್ ಸಟ್ ಇರ್ತಾರ. ಯಾಕಂದ್ರೆ ಸರ ಅವ್ರು ಬಂದಿದ್ದು ನಾನು ಹೇಳಿ ಯಾಕಿದ್ರ ಮಾಡಿಸ್ತೀವಿ ಅಂದ್ರೆ, ಅವ್ರು ಬಂದಿದ್ದು ಯಾಕಂದ್ರೆ ಒಂದು ಗುರಿಯನ್ನ ಸಾಧಿಸ್ಲಿಕ್ಕೆ ಇಲ್ಲಿ ಬಂದಿರ್ತಾರ. ಆ ಗುರಿಯಿಂದ ಅವರು ದೂರ ಹೋಗುದು ಈ ಒಂದು ಮೊಬೈಲ್ ಅನ್ನೋ ಮಾಧ್ಯಮದಿಂದ ಇದನ್ನ ಫೇಲ್ ಆದ್ನಪ್ಪ ಅಂತೇಳಿ ಅವ್ರಿಗೆ ಅನ್ಸಿರ್ಬಾರ್ದು. ಥ್ಯಾಂಕ್ ಯು ಸರ್, ಇದುವರೆಗೆ ನಿಮ್ ಜೊತೆ ಮಾತಾಡಿದ್ರು ಇನ್ಫಾರ್ಮೇಶನ್ ನಿಮ್ ಕಡೆಯಿಂದ ಭಾಳ ಸಿಕ್ತಿರ ಈ ಒಂದು ಗೌರ್ಮೆಂಟ್ ಎಕ್ಸಾಮ್ ರಿಲೇಟೆಡ್ ರೀ. ಸೊ ನೋಡ್ರಿ ವಿದ್ಯಾರ್ಥಿಗಳೇ, ಈ ಒಂದು ಪಾಡ್ಕಾಸ್ಟ್ ಒಳಗ ನೀವು ಏನೇನ್ ನೋಡ್ರಿಪ್ಪ ಅಂದ್ರ, ಇಲ್ಲಿ ಮೋಟಿವೇಶನ್ ಇಂಪಾರ್ಟೆಂಟ್ ಅಲ್ಲ, ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಹಾರ್ಡ್ ವರ್ಕ್ ಮಾಡ್ಬೇಕಾಗಿಲ್ಲ, ಸ್ಮಾರ್ಟ್ ವರ್ಕ್ ಮಾಡಿ ಸಾಕು. ಬಟ್ ಇನ್ನೊಂದು, ನೀವು ನಿಮ್ ಡ್ರೀಮ್ ಜೊತೆ ಯಾವುದೇ ರೀತಿಯ ಕಾಂಪ್ರಮೈಸ್ ಮಾಡಬೇಕು. ನಿಮ್ಗೆ ಏನ್ ಇಷ್ಟ ಐತಿ, ಗೌರ್ಮೆಂಟ್ ಜಾಬ್ ಇಷ್ಟ ಐತಿ,
ಯಾವ ಆರ್ಮಿ ಇಷ್ಟ ಐತಿ, SSC ಇಷ್ಟ ಐತಿ, ಯಾವ ಫೀಲ್ಡ್ ಇಷ್ಟ ಐತಿ ಅದ್ರೊಳಗಡೆ ಯೂಸ್ ನಾಲೆಜ್ ತಗೋರಿ. ಯೂಸ್ ಆಗಿರೋಂಥ ಬೆಸ್ಟ್ ಕೋಚಿಂಗ್ ಸೆಂಟರ್ ಹುಡುಕ್ಯಾಡ್ರಿ. ನೀವ ಕೇಳಿದ್ರಿ ಅವ್ರ ಬಾಯಿಂದ ನಾ ಈ ಸೆಲೆಕ್ಷನ್ ವರ್ಷ ಯಾವ ರೀತಿ ಐತಿ ಕಾಂಪಿಟೇಷನ್ ಅನ್ಕ ಹೆವಿ ಐತಿ. ಪ್ರಾಪರ್ ಗೈಡೆನ್ಸ್, ಬೆಸ್ಟ್ ಟೀಚರ್ಸ್ ಮತ್ತು ನಿಮ್ಮ ಪ್ರಿಪ್ರೇಷನ್ ಒಳಗಡೆ ಚಲೋ ರೀತಿಯಾದಂಥ ಗೈಡೆನ್ಸ್ ಇದ್ದಿಲ್ಲಪ್ಪ ಅಂದ್ರೆ ನೀವು ಭಾಳ ಅಂದ್ರೆ ಭಾಳ ಹಿಂದೆ ಉಳಿದ್ವು. ಪ್ಲಾನಿಂಗ್ ಅಂತಂದ್ರೆ ಪ್ರೆಷನ್ ಇಂಪ್ಲಿಮೆಂಟೇಷನ್. ಬರ್ತಾ ಕಾಂಪಿಟೇಷನ್ ಹೆಚ್ಚಾಗ್ಬೋದು ಹೊರತು ಕಡಿಮೆ ಅನ್ಕ ಆಗುದಿಲ್ಲ. ಎಕ್ಸಾಮ್ ಒಳಗಡೆ ಕ್ವಶನ್ಸ್ ಟ್ರಿಕ್ಕಿ ಕ್ವಶನ್ಸ್ ಹೆಚ್ಚು ಕೇಳ್ಬೋದು ಕರೆ ಈಸಿ ಅನ್ಕ ಇನ್ನ ಕೇಳಂಗಿಲ್ಲ. ಸೊ ನಿಮ್ಮ ಪ್ರಿಪ್ರೇಷನ್ ಚಲೋ ಇರಲಿ. ಇನ್ನೇನೈತಿ ಮುಂಬರುವ ಬೇಸದ್ SCM ಎಕ್ಸಾಮ್ ಬರುವುದಾವು. ನೆಕ್ಸ್ಟ್ CS ಪ್ಲೇಸ್ಮೆಂಟ್ ಎಕ್ಸಾಮ್ ಬರುವುದಾವು. SSC GD ಕಾಲ್ ಫಾರ್ಮ್ ಬರ್ತೈತ್ರಿ ಜನವರಿ ಅಥವಾ ಫೆಬ್ರವರಿ ಒಳಗಡೆ. RRB ಎಕ್ಸಾಮ್ ಬರುವುದಾವು. ಇಷ್ಟೆಲ್ಲ ಎಕ್ಸಾಮ್ ಪೆಂಡಿಂಗ್ ಅದಾವ. ಅಪಾರ್ಚುನಿಟೀಸ್ ಭಾಳ ಅದಾವ. ಸೊ ನೋಡ್ರಿ, ಬೆಸ್ಟ್ ಆಗಿರ್ತಕ್ಕಂಥ ಬೆಸ್ಟ್ ಕೋಚಿಂಗ್ ತಗೋರಿ. ಪ್ರಿಪ್ರೇಷನನ್ನ ಹೆಂಗಂದ್ರ ಇಮ್ಯಾಜಿನೇಷನ್ ನಿಮ್ಮ ಮನ್ಯಾನವ್ರ ಸಕಟ ಕಲ್ಪನೆ ಮಾಡಿರ್ಬಾರ್ದು. ಆ ಲೆವೆಲ್ ನೀವು ಬೋಜಿರ್ಬೇಕ್ರಿ. ಸರ್ ಜೊತೆ ಮಾತಾಡಿದ್ ಭಾಳ ಇಷ್ಟ ಆಯ್ತ್ರಿ. ನೀವ್ ಏನಾದ್ರು ಪರ್ಸನಲಿ ಸರ್‌ಗೆ ಏನಾದ್ರು ಕ್ವಶನ್ ಅದು ಕೇಳ್ಬೇಕಂತಂದ್ರೆ ಕೆಳಗಡೆ ಕಮೆಂಟ್ ಮಾಡ್ರಿ. ನಾವು ಮತ್ತೊಂದ್ಸಲ ಸರ್‌ಗೆ ಕರಿಸಿ ನಿಮ್ ಕ್ವಶನ್ ಆನ್ಸರ್‌ನ ಕೊಡ್ಸಾಕ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು. ಜೈ ಹಿಂದ್. ಧನ್ಯವಾದಗಳು. ಜೈ ಸರ್. ಓಕೆ ಸರ್. ಥ್ಯಾಂಕ್ ಯು ವೆರಿ ಮಚ್.